ಅದು ಪ್ರದೋಷ ಕಾಲ. ಭಗವಂತ ಇದ್ದಾನ ಗೊತ್ತಿಲ್ಲ, ಪ್ರೇತಾತ್ಮವಿದೆಯಾ ತಿಳಿದಿಲ್ಲ. ಹೇಗೆ ಭಗವಂತನ ಸುತ್ತ ಗುಡಿ, ಗೋಪುರ, ಕಳಶ, ಮಂತ್ರ, ಆಚರಣೆಗಳು ಬೆಳೆದುಕೊಂಡಿವೆಯೋ ಹಾಗೆಯೇ ಇನ್ನೊಂದೆಡೆ ವಾಮವಿದ್ಯೆಯೂ ಬೆಳೆದಿದೆ. ಮಾಟ, ಕೈಮುಸುಗು, ಮದ್ದು, ವಶೀಕರಣ, ಶವಸಾಧನೆ, ಶವಭೋಜನ, ಶವಮೈಥುನ, ಕಪಾಲ ಭೋಜನ, ಸ್ಮಶಾನ ಜೀವನ, ಹೀಗೆ 108. ಸುಮಾರು 25 ವರ್ಷಗಳಿಂದಲೂ ಈ ಬಗ್ಗೆ ಒಂದು ಕುತೂಹಲ ಬೆಳೆಸಿಕೊಂಡು ಬಂದವನು ನಾನು. ಅದೇ ಗುಂಗಿನಲ್ಲಿ ಕೆಲವು ಕಾದಂಬರಿಗಳನ್ನು ಬರೆದೆ. ಮೊದಲನೆಯದು ಮಾಟಗಾತಿ, ಎರಡನೆಯದು ಸರ್ಪ ಸಂಬಂಧ, ಈಗ 3ನೆಯದು ಪ್ರದೋಷ. ಈ 3 ಕಾದಂಬರಿಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡಂತಿವೆ. ಹಾಗಾಗಿ ಇವನ್ನ ಓದುವ ರೋಮಾಂಚನ ನಿಮ್ಮದು. ರವಿ ಬೆಳಗೆರೆ. ಆತ ವಿಜೃಂಭಿಸಿದ್ದ, ಆಕೆ ಉನ್ಮತ್ತೆ. ಒಂದು ದಿವ್ಯ ಮಿಲನ ಮಹೋತ್ಸವ ಅಲ್ಲಿ ನಡೆದು ಹೋಗುತ್ತಿತ್ತು. ಆ ಮನೆಯ ಹೆಸರು ಮಳೆಬಿಲ್ಲು. ಬೆಂಗಳೂರಿನಿಂದ ಹೊರಬಿದ್ದು ಬನ್ನೇರುಘಟ್ಟದ ಕಡೆಗೆ ಡ್ರೈವ್ ಮಾಡಿದ 15 ನಿಮಿಷಗಳ ನಂತರ ಎಡಕ್ಕೆ ಎದ್ದು ನಿಂತ ದಿಬ್ಬದ ಮೇಲಿನ ಬಂಗಲೆ. ಹರಿಬಾಬು ಅದನ್ನು ಇನ್ನಿಲ್ಲದ ಆಸಕ್ತಿಗಳಿಂದ ಕಟ್ಟಿಸಿದ್ದ. ಕವಿತಾ ಅದನ್ನು ಶುದ್ಧ ಸಡಗರದಿಂದ ಅಲಂಕರಿಸಿದ್ದಳು. ಆ ಮನೆಗೆ ಬಂದ ಮೇಲೆ ಅವರಿಗದು ಮೊದಲ ಮಿಲನ ಮಹೋತ್ಸವ. ಅವತ್ತು ತಾರೀಕು ಮಾರ್ಚ್ 21. ಅವರ ಮದುವೆಯಾಗಿ ಅವತ್ತಿಗೆ 7 ವರ್ಷ. ಇನ್ನೊಂದು ಮಗು ಬೇಕಾ? ಅವರು ಕೇಳಿಕೊಂಡಿರಲಿಲ್ಲ. ಆದರೆ ಆಗಸದಲ್ಲಿದ್ದ ಅನಾಮಿಕ ದೇವತೆಗಳು ತಥಾಸ್ತು ಅಂದಿದ್ದರು. ಅವರು ಕೇಳಿಸಿಕೊಂಡಿರಲಿಲ್ಲ. ಎಂದಿನಂತೆ ಆಫೀಸಿನಿಂದ ಬಂದ ಹರಿಬಾಬು ಕಾರ್ ಪಾರ್ಕ್ ಮಾಡಿ ಡ್ರೈವರ್ಗೆ ಮನೆಗೆ ಹೋಗಲು ಹೇಳಿದ್ದ. ಅವನಿಗೋಸ್ಕರ ಬಾಗಿಲಲ್ಲೇ ನಿಂತು ಕಾಯುತ್ತಿದ್ದಳು ಕವಿತಾ. ಒಂದು ಬಿಸಿಯಾದ ಕಾಫಿ, ಸೋಫಾದ ಮೇಲೆ ಕುಳಿತು ನಿರ್ಮಳವಾಗಿ ಸೇದಿದ ಸಿಗರೇಟು. ದಿನವಿಡೀ ದುಡಿದ ದೇಹಕ್ಕೆ ಒಂದು ಸ್ನಾನ ಬೇಕು ಅನ್ನಿಸ್ತಿತ್ತು. ಚಕ್ಕನೆ ಎದ್ದವನಿಗೆ ವಾರ್ಡ್ರೋಬ್ನಲ್ಲಿದ್ದ ಹಂಸ ಬಿಳುಪಿನ ಟವೆಲ್ ಕೈಗೆತ್ತಿಕೊಂಡು ಬಾತ್ರೂಮ್ ನೆಡೆಗೆ ನಡೆದ. ಅವನು ಮನೆಯಲ್ಲಿದ್ದಾಗ ಧರಿಸುವ ಟ್ರ್ಯಾಕ್ ಪ್ಯಾಂಟ್ ಮತ್ತು ಟೀ ಶರ್ಟುಗಳನ್ನು ಕವಿತಾ ಕೈಗೆತ್ತಿಕೊಂಡಳು. ಮಾರ್ಚ್ ತಿಂಗಳ ದಗೆಯೆಲ್ಲ ತಣ್ಣಗಾಗಿ ಹೋಗುವಂತೆ ಬೀಳತೊಡಗಿದ ಶವರ್ ಇನ್ನಿಲ್ಲದ ಹಿತ ನೀಡುತ್ತಿತ್ತು. ಹರಿಬಾಬು ಸಣ್ಣಗೆ ಹಾಡುತ್ತಿದ್ದ, ದಿಲ್ ದುಂಡ್ತಾ ಹೇ ಫಿರ್ ವಹಿ ಪುರ್ಸತ್ ಕೆ ರಾತ್ ದಿನ್. ಕವಿತಾ ಬಾತ್ರೂಮ್ನೊಳಕ್ಕೆ ಬಂದದ್ದು ಗೊತ್ತಾಗಿತ್ತು. ಅವಳು ಸೋಪ್ ಕೈಗೆತ್ತಿಕೊಂಡು ಬೆನ್ ಮೇಲೆಲ್ಲ ಕೈಯಾದಳು. ಅವಳ ಪ್ರೀತಿಗೆ ಹರಿಬಾಬು ಆಸೆಯಿಂದ ಮೈಯಾದ. ಶ್, ಬಾತ್ರೂಮ್ ಚಿಲುಕ ಹಾಕಿಲ್ಲ. ಪ್ರದು ಯಾವ ಗಳಿಗೆಯಲ್ಲಾದರೂ ಎದ್ದು ಬಂದು ಬಿಡಬಹುದು. ಅವಚಿಕೊಳ್ಳಲು ಬಂದ ಗಂಡನನ್ನು ಎಚ್ಚರಿಸಿದ್ದಳು ಕವಿತಾ. ಅದರ ಮಧ್ಯೆಯೇ ಅವಳ ಕೆನ್ನೆಯಿಂದ ಅವನ ತುಟಿಗಳು ಮುತ್ತೊಂದನ್ನು ಎತ್ತಿಕೊಂಡಿದ್ದವು. ಸ್ನಾನ ಮುಗಿದ ಮೇಲೆ ದೇವರ ಮನೆಯತ್ತ ಬಂದವನು 1 ನಿಮಿಷ ಸನ್ನಿಧಿಯಲ್ಲಿ ನಿಂತುಕೊಂಡ. ಮನಸ್ಸು ನಿಶ್ಶಬ್ದವಾಗಿ ಪ್ರಾರ್ಥಿಸಿತ್ತು. ಇವತ್ತಿನ ಈ ಸುಖ ಸಂತೋಷಗಳನ್ನು ನಿರಂತರವಾಗಿ ಜಾರಿಯಲ್ಲಿಡು. ದೇವರು ಕೇಳಿಸಿಕೊಂಡನಾ ಗೊತ್ತಿಲ್ಲ. ಪ್ರಾರ್ಥಿಸದೇನೆ ಈ ಬದುಕು ಹರಿಬಾಬುವಿಗೆ ಎಲ್ಲವನ್ನೂ ನೀಡಿತ್ತು. ಅವನ ತಂದೆ ಹೈದರಾಬಾದ್ನಲ್ಲಿ ಹೆಸರಾಂತ ಕಾಂಟ್ರಾಕ್ಟರ್. ತಂದೆಯ ಜೊತೆಯಲ್ಲೇ ನೆಮ್ಮದಿಯಾಗಿ ಬೆಳೆಯಬಹುದಿತ್ತು ಹರಿಬಾಬು. ಆದರೆ ಇಂಜಿನಿಯರಿಂಗ್ ಮುಗಿಸಿದವನೇ ಬೆಂಗಳೂರಿಗೆ ಬದುಕು ಹುಡುಕಿಕೊಂಡು ಬಂದಿದ್ದ. ಅವನ ಪ್ರೀ ನರ್ಸರಿಯಿಂದ ಹಿಡಿದು ಇಂಜಿನಿಯರಿಂಗ್ನ ಕೊನೆಯ ಸೆಮಿಸ್ಟರ್ನ ತನಕ ಯಾವ ಕ್ಲಾಸಿನಲ್ಲೂ 2ನೆಯವನಾಗಿರಲಿಲ್ಲ. ಸೇರಿದ ಕಂಪನಿಯಲ್ಲಾದರೂ ಅಷ್ಟೇ ಕೆಲವೇ ದಿನಗಳಲ್ಲಿ ಟೀಮಿನ ನಾಯಕತ್ವ ವಹಿಸಿಕೊಂಡಿದ್ದ. ಅವನ ತಂದೆಯೇ ಹುಡುಕಿ ಮಾಡಿದ ವಿಜೃಂಭಣೆಯ ಮದುವೆಯದು. ಕವಿತಾಳೊಂದಿಗೆ ಹನಿಮೂನಿಗೆ ಹೊರಟ ಹರಿಬಾಬು ಇಡೀ ಆಫ್ರಿಕಾ ಸುತ್ತಿ ಬಂದಿದ್ದ. ನಿಸರ್ಗದ ಮಧ್ಯೆ ಮನುಷ್ಯರು ಒಬ್ಬರಿಗೊಬ್ಬರು ಸ್ಪಷ್ಟವಾಗಿ ಅರ್ಥವಾಗುತ್ತಾರೆ ಎಂಬ ಸಿದ್ಧಾಂತ ಅವನದು. ಆಫ್ರಿಕಾದ ಕಾಡುಗಳಲ್ಲಿ ಬಾಲ್ಯದ ಗೆಳೆಯರಂತೆ ಅಲೆದ ಅವರ ಮಧ್ಯೆ ಕಾಮ ಕೆನೆಗಟ್ಟಿತ್ತು, ಆಸೆ ಅಂಕುರಿಸಿತ್ತು. ಆಗಲೇ ಸಂಭವಿಸಿದ್ದು ಮೊದಲ ಘಮ. ಹನಿಮೂನ್ ಮುಗಿಸಿ ಹಿಂತಿರುಗಿದ 9 ತಿಂಗಳಿಗೆ ಸರಿಯಾಗಿ ಕವಿತಾಗೆ ಗಂಡು ಮಗು ಹುಟ್ಟಿತ್ತು. ಪ್ರದೋಷ್ ಹಾಗಂತ ಹೆಸರಿಟ್ಟಿದ್ದು ಹರಿಬಾಬುವಿನ ತಂದೆ ರಘುರಾಮಯ್ಯ. ಹಾಗಂದರೇನು ಅಂತ ಅರ್ಥವಾಗದೇ ನೋಡಿದ್ದ ಹರಿಬಾಬು. ಪ್ರದೋಷ ಅಂದರೆ ಇಳಿ ಸಂಜೆ, ಹಗಲು ಮುಗಿದು ರಾತ್ರಿ ಆರಂಭವಾಗುವ ಕಾಲ. ಕವಿತಾಗೆ ಹೆರಿಗೆಯಾದದ್ದು ಅದೇ ಗಳಿಗೆಯಲ್ಲಿ. ತಂದೆಯ ನಿರ್ಧಾರದಲ್ಲಿ ತರ್ಕವಿದೆ ಅನ್ನಿಸಿ ಕವಿತಾ ಕೂಡ ಆ ಹೆಸರನ್ನು ಇಷ್ಟಪಟ್ಟಿದ್ದಳು. ಅವಳು ಬಾಣಂತಿತನ ಮುಗಿಸಿಕೊಂಡು ಬೆಂಗಳೂರಿಗೆ ಹಿಂತಿರುಗುವ ಹೊತ್ತಿಗೆ ಹರಿಬಾಬು ಹೊಸ ಬಂಗಲೆಯ ಪ್ಲಾನ್ ಸಿದ್ಧಪಡಿಸಿದ್ದ. ಸುಮಾರು 15,000 ಚದರ ಅಡಿಗಳಲ್ಲಿ ಎದ್ದು ನಿಂತ ವಿನೂತನ ಶೈಲಿಯ ಬಂಗಲೆಯದು. ಇರುವವರು 3 ಜನವಾದರೂ ಮನೆ ವಿಶಾಲವಾಗಿರಬೇಕು. ಮನುಷ್ಯ ಸ್ಪೇಸ್ ಎಂಜಾಯ್ ಮಾಡಬೇಕು. ಅದು ಹರಿಬಾಬು ಸಿದ್ಧಾಂತ. ಪ್ರದೋಷ್ ಹುಟ್ಟಿದ ಮೇಲೆ ಹರಿಬಾಬು 2 ಸಲ ಅಮೆರಿಕಕ್ಕೆ ಹೋಗಿ ಬಂದಿದ್ದ. ಅವನಿಗೆ ಮಾತು ಬಂದು ಶಾಲೆಗೆ ಹೋಗಲು ಅನುವಾಗುವ ಹೊತ್ತಿಗೆ 3 ಜನ ಆಫ್ರಿಕಾದ ಕೀನ್ಯಾ ಕಾಡುಗಳಿಗೆ ಹೋಗಿ ಬಂದಿದ್ದರು. ಅಲ್ಲೇ ಕವಿತಾ ತನ್ನ ಮಗನಿಗೆ ಒಂದು ಗೊಂಬೆ ಕೊಡಿಸಿದ್ದು. ಮೈಯೆಲ್ಲ ತುಪ್ಪಳವಿರುವ ಹೆಣ್ಣು ಮಗುವಿನ ಗೊಂಬೆಯದು. ಅದಕ್ಕೆ ಪ್ರದೋಷ್ ಹೆಸರಿಟ್ಟಿದ್ದ ಟಿಂಬಾ. ಪ್ರದೋಷ್ಗೆ ತಂಗಿ ಬೇಕಂತೆ. ಅದೊಂದು ರಾತ್ರಿ ಕವಿತಾಳನ್ನು ಸಮೀಪಿಸಿದ ಹರಿಬಾಬು ಬಿಸುಗುಟ್ಟಿದ್ದ. ಸದ್ಯಕ್ಕೆ ಬೇಡ,
ಅವನನ್ನು ನೋಡಿಕೊಳ್ಳೋದೇ ನನಗೆ ತೊಂದರೆಯಾಗ್ತಿದೆ. ಕೆಲಸದವರು ಅವನನ್ನು ಅಟೆಂಡ್ ಮಾಡಿದರೆ ನನಗೆ ಸರಿ ಹೋಗೋದಿಲ್ಲ. ನನ್ನ ಮಗುನ ನಾನೇ ಬೆಳೆಸಬೇಕು. ಅವನು ಒಂಚೂರು ಇಂಡಿಪೆಂಡೆಂಟ್ ಆಗಲಿ, ಆಮೇಲೆ ಅಂದಳು ಕವಿತಾ. ಹರಿಬಾಬು ನಿಟ್ಟುಸಿರಾಗಿದ್ದ. ಅವಳು ಡಾಕ್ಟರ್ರ ಬಳಿಗೆ ಹೋಗಿ ಬಂದಿರುವುದು ಅವನಿಗೆ ಸ್ಪಷ್ಟವಾಗಿತ್ತು. ಕವಿತಾ ಎಲ್ಲ ಹೆಂಗಸರಂತಲ್ಲ. ಮರುದಿನ ಬೆಳಗ್ಗೆಗೆ ತಿಂಡಿ ಏನು ಮಾಡಬೇಕು ಎಂಬುದರಿಂದ ಹಿಡಿದು ಪ್ರದೋಷ್ನ ಹೆಂಡತಿಗೆ ಯಾವ ತರಹದ ಒಡವೆ ಮಾಡಿಸಬೇಕು ಎಂಬಲ್ಲಿಯ ತನಕ ಎಲ್ಲವನ್ನೂ ಪ್ಲಾನ್ ಮಾಡುವ ಮನಸ್ಸು. ಅವಳು ದೇವರನ್ನು ನಂಬುವುದಿಲ್ಲ. ದೇವರ ಮನೆಯನ್ನು ಚೊಕ್ಕಟವಾಗಿಡುತ್ತಾಳೆ. ಗಂಡ ಮಾಡುವ ಪೂಜೆಗೆ ಪ್ರತಿಯೊಂದನ್ನೂ ಅನುವು ಮಾಡಿಕೊಡುತ್ತಾಳೆ. ಗೃಹ ಪ್ರವೇಶದ ದಿನ ಪಾಂಗಿತವಾಗಿ ಪ್ರತಿ ಕಾರ್ಯಕ್ಕೂ ಗಂಡನೊಂದಿಗೆ ಮಣೆಯ ಮೇಲೆ ಕುಳಿತಿದ್ದವಳು ಅವಳೇ. ಹೈದರಾಬಾದಿನಿಂದ ಅವಳ ಮಾವ ರಘುರಾಮಯ್ಯ ಬಂದರೆ ಅವರ ಔಷಧಿ ಪಥ್ಯ ಎಲ್ಲವನ್ನೂ ನೋಡಿಕೊಳ್ಳುವುದು ಕವಿತಾ. ಅದಕ್ಕೆ ಅವತ್ತು ರಾತ್ರಿ ದೇವರ ಮುಂದೆ ನಿಂತು ಹರಿಬಾಬು ಹಾಗೆ ಪ್ರಾರ್ಥಿಸಿತು, ಈ ಸಂತೋಷವನ್ನು ಜಾರಿಯಲ್ಲಿಡು. ಪ್ರಾರ್ಥನೆ ಮುಗಿದ ಮೇಲೆ ಅವನು ಬಂಗಲೆಯ ಲಿವಿಂಗ್ ರೂಮ್ಗೆ ಬಂದು ಕುಳಿತ. ಅವನಿಗದು ವಿಸ್ಕಿಯ ಸಮಯ. ಹೆಚ್ಚು ಕುಡಿಯುವುದಿಲ್ಲ ಹರಿಬಾಬು. ಪ್ರತಿ ರಾತ್ರಿ 1.5 ಪೆಗ್ ಕುಡಿಯುತ್ತಾನೆ. ಆಗ ಅವನಿಗೆ ಮಾತು ಬೇಕು. ಮಾತಿಗೆ ಕವಿತಾ ಬೇಕು. ಕೆಲವೊಮ್ಮೆ ಕವಿತಾ ಅವನೊಂದಿಗೆ ಕುಳಿತು ವೈನ್ ಕುಡಿಯುತ್ತಾಳೆ. ಸ್ಟೀರಿಯೋದಲ್ಲಿ ಸಣ್ಣಗೆ ಮುರಿಯುವ ಶಾಸ್ತ್ರೀಯ ಸಂಗೀತ. ಹರಿಬಾಬುವಿಗೆ ಅವಳು ಕೇವಲ ಹೆಂಡತಿಯಲ್ಲ, ಬದುಕು ಕೊಡಮಾಡಿದ ಅದ್ಭುತವಾದ ಇಂಟೆಲೆಕ್ಚುಯಲ್ ಕಂಪ್ಯಾನಿಯನ್. ಬೆಳಗ್ಗೆ ಹರಿಬಾಬು ಆಫೀಸಿಗೆ, ಪ್ರದೋಷ್ ಸ್ಕೂಲಿಗೆ ಹೊರಟು ಹೋದ ನಂತರ ಅವಳಿಗೆ ಓದುವುದೇ ಕೆಲಸ. ತುಂಬ ವ್ಯವಸ್ಥಿತವಾಗಿ ಓದುತ್ತಾಳೆ. ಅವಳಿಗಂದೇ ಮನೆಯಲ್ಲಿ ಪ್ರತ್ಯೇಕ ಲೈಬ್ರರಿ ಕಟ್ಟಿಸಿದ್ದಾನೆ ಹರಿಬಾಬು. ಟಿವಿಯಲ್ಲಿ ಅಪರೂಪದ ಕಾರ್ಯಕ್ರಮ ಬಂದರೆ ಅದನ್ನು ತಪ್ಪದೇ ರೆಕಾರ್ಡ್ ಮಾಡಿಡುವ ಕವಿತಾ ರಾತ್ರಿ ಅವನು ವಿಸ್ಕಿಗೆ ಕುಳಿತಾಗ ಅದನ್ನು ಪ್ಲೇ ಮಾಡುತ್ತಾಳೆ. ಆದರೆ ಅವತ್ತು ಹರಿಬಾಬು ಬೇರೆಯದೇ ಮೂಡ್ನಲ್ಲಿದ್ದ. ಕವಿತಾಳಿಗೆ ಮದುವೆ ಹಬ್ಬದ ಉಡುಗೊರೆ ಅಂತ ಒಂದೇ ಒಂದು ಡೈಮಂಡ್ ಕೂಡಿಸಿದ ಪುಟ್ಟ ಹಾರ ತಂದಿದ್ದ. ಜೊತೆಗೆ ಹಿಡಿಮಲ್ಲಿಗೆ ದವನ. ಸ್ಟೀರಿಯೋದಲ್ಲಿ ಅಮೀರ್ ಬಾಯಿ ಕರ್ನಾಟಕೀಯ ಗಜಲು ಕೇಳಿಸುತ್ತಿತ್ತು. ಅವನು 2ನೇ ಪೆಗ್ ವಿಸ್ಕಿ ಗ್ಲಾಸಿಗೆ ಸುರುವಿಕೊಂಡ. ಕವಿತಾ ಒಡ್ಕ ತಂದಿಟ್ಟುಕೊಂಡಿದ್ದಳು. ಇಬ್ಬರಿಗೂ ಮದುವೆ ನೆನಪು, ಆಫ್ರಿಕಾದ ಕಾಡುಗಳ ನೆನಪು. ಲಿವಿಂಗ್ ರೂಮ್ನಲ್ಲಿ ಆರಂಭವಾದ ಮತ್ತ ಸಂಭಾಷಣೆ ಕೊಂಚ ಹೊತ್ತಿಗೆ ಅವರನ್ನು ಬೆಡ್ರೂಮಿಗೆ ಕರೆದೊಯ್ದಿತ್ತು. ಇವತ್ತು ಹರಿಬಾಬು ಅರ್ಧ ಪೆಗ್ ಹೆಚ್ಚು ಕುಡಿದನಾ? ಕೇಳಿಕೊಂಡವಳಿಗೆ ತಕ್ಷಣಕ್ಕೆ ಉತ್ತರ ತೋಚಲಿಲ್ಲ. ಒಡ್ಕ ಮಿದುಳಿನಲ್ಲಿ ಧಿಮಿಗುಡುತ್ತಿತ್ತು. ಎಂಥ ಸಂಯಮದ ಹೆಣ್ಣಿಗೂ ಅದು ಮೈಮರೆಯುವ ಸಮಯ. ಪ್ರದೂಗೆ ತಂಗಿಬೇಕು. ಕವಿತಾ ಕೇಳಿಬಿಟ್ಟಿದ್ದಳು. ಆದನಿಯಲ್ಲಿ ನಾಚಿಕೆ, ಸಂಕೋಚ, ಅವಸರ ಎಲ್ಲವನ್ನೂ ಮೀರಿದ ಕಾಂಕ್ಷೆ ಇದ್ದವು. ಹರಿಬಾಬು ಇನ್ನಿಲ್ಲದ ಪ್ರೀತಿಯಿಂದ ಅವಳನ್ನು ಆವರಿಸಿಕೊಂಡ. ಆಫ್ರಿಕಾದ ಕಾಡುಗಳಲ್ಲಿ ಕಳೆದ ಮೊದಲ ರಾತ್ರಿಗಳು ಇಬ್ಬರಿಗೂ ನೆನಪಾದವು. ಅವರ ಮಧ್ಯೆ ಅನುನಯದ ಕಾಂಕ್ಷೆ ಗೀಳಿಟ್ಟಿತು. ಹರಿಬಾಬುವಿನಲ್ಲಿ ಸಿಂಹರೋಷ, ಅವಳಲ್ಲಿ ಸರ್ಪಕಾಮ. ಈಚಿದಣಿದ ದೇಹಗಳು ಒಂದು ಹದಕ್ಕೆ ತೊಯ್ದು ಆ ಕೋಣೆಯನ್ನು ಮಿಲನಗಂಧ ಆವರಿಸಿಕೊಳ್ಳುತ್ತಿದ್ದಾಗಲೇ ಅವಳು ತೊದಲಿದ್ದು ಥ್ಯಾಂಕ್ಸ್. ಮಳೆಗೆ ತೊಯ್ದ ಬಂಡೆಯಂತೆ ಮಲಗಿದ್ದ ಹರಿಬಾಬು ಅವಳತ್ತ ಸರಿದು ಕೊರಳ ಶಂಖಕ್ಕೆ ಹೂಮುತ್ತ ನೆಟ್ಟಿದ್ದ. ಮೆನ್ಷನ್ ನಾಟ್. ಮದುವೆಯಾದ 7ನೇ ವರ್ಷದಂದು ಸಂಜೆ ಮುಗಿಯುವ ಪ್ರದೋಷ ಕಾಲದಲ್ಲಿ ಅವರು ಹಾಗೆ ಬೆರೆತಿದ್ದಾಗಲೇ ಆ ಬಂಗಲೆಯಲ್ಲೊಂದು ಸದ್ದಾಯಿತು. ಅವರು ಮಲಗಿದ್ದ ಕೋಣೆಯ ಕಿಟಕಿಯಲ್ಲಿ ಅಷ್ಟು ಹೊತ್ತು ಯಾರೋ ಕುಳಿತಿದ್ದವರು ನಿಡಿದಾಗಿ ನಿಟ್ಟುಸಿರಿಟ್ಟು ಎದ್ದು ಹೋದರು. ಪ್ರದೋಷ್ನ ಕೋಣೆಯ ಅಲಮಾರಿನಲ್ಲಿ ಕದಲದೇ ಕುಳಿತಿದ್ದ ಆಫ್ರಿಕಾದ ಗೊಂಬೆ ಯಾಕೋ ಕದಲಿತು. ಟಿಂಬಾ. ಅದರ ಎಡಗಣ್ಣಿನಲ್ಲಿ ಒಂದೇ ಒಂದು ಹನಿ ನೆತ್ತರು ಹುಟ್ಟಿ ಅಲ್ಲೇ ಇಂಗಿ ಹೋಗಿತ್ತು. ಅದ್ಯಾವುದನ್ನು ಹರಿಬಾಬು ಮತ್ತು ಕವಿತಾ ಗಮನಿಸಲಿಲ್ಲ. ಕಿಟಕಿಯ ಬಳಿಯಿಂದ ಯಾರೋ ಎದ್ದು ಹೋದಂತಾಗಿದ್ದು ತನ್ನ ಭ್ರಮೆಯ ಒಡ್ಕ ಪರಿಣಾಮವ? ಕವಿತಾ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವಳು ಉಡುಪು ಧರಿಸಿ ಲಿವಿಂಗ್ ರೂಮಿಗೆ ಬರುವ ಹೊತ್ತಿಗೆ ಸೋಫಾದ ಮೇಲೆ ಪ್ರದೋಷ್ ಕುಳಿತಿದ್ದ. ಸಾಮಾನ್ಯವಾಗಿ ಅವನು ಶಾಲೆಯಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಆಟವಾಡಿ ಮಲಗಿಬಿಡುತ್ತಾನೆ. ಮತ್ತೆ ಎದ್ದು ಊಟ ಮಾಡುತ್ತಾನೆ. ಏಳುತ್ತಲೇ ಅಮ್ಮ ಅಂದುಕೊಂಡೇ ಏಳುವುದೇ ಅವನಿಗೆ ವಾಡಿಕೆ. ಆದರೆ ಅವತ್ತು ಪ್ರದೋಷ್ ಅಮ್ಮ ಅಂದಿರಲಿಲ್ಲ. ಮಲಗಿದಾಗ ಹಾಕಿಕೊಂಡಿದ್ದ ನೈಟ್ ಪೈಜಾಮ ಕೂಡ ಧರಿಸಿರಲಿಲ್ಲ. ಅವನು ತುಂಬ ಮಟ್ಟಸವಾಗಿದ್ದ ಪ್ಯಾಂಟ್ ಮತ್ತು ಶರ್ಟ್ ಧರಿಸಿದ್ದ. ಬೈತಲೆ ತೆಗೆದು ಬಾಚಿಕೊಂಡಿದ್ದ. 6 ವರ್ಷದ ಹುಡುಗನಿಗಿರುವ ಎಳಸುತನ ಅವನ ಮುಖದ ಮೇಲಿರಲಿಲ್ಲ. ತುಂಬ ಗಂಭೀರವಾಗಿದ್ದ. ಬೆಡ್ರೂಮ್ನ ಕಿಟಕಿಯ ಬಳಿಗೆ ಪ್ರದೋಷ್ ಬಂದಿದ್ದನಾ? ಉದ್ಭವಿಸಿದ ಪ್ರಶ್ನೆಗೆ ಒಮ್ಮೆ ಬೆಚ್ಚಿದಂತಾದಳು ಕವಿತಾ. ನೋ ಚಾನ್ಸ್. ಕಿಟಕಿ ತುಂಬ ಎತ್ತರದಲ್ಲಿದೆ. ಅಲ್ಲಿಯ ತನಕ ಅವನು ಹತ್ತಲಾರ. ದೊಡ್ಡವರಿಗೂ ನಿಲುಕದಷ್ಟು ಎತ್ತರವದು. ಕವಿತಾ ನಿಟ್ಟುಸಿರಾದಳು. ಒಡ್ಕ ಆಗಲೇ ಇಳಿದು ಹೋಗಿತ್ತು. ಬೆಳಗ್ಗೆ ಎದ್ದಾಗ 5 ದಾಟಿತ್ತು. ಕುಡಿದ ಒಡ್ಕ ಕೊಂಚ ಹಾರ್ಷ ಆಯಿತೇನೋ ಅಂದುಕೊಂಡಳು. ಹರಿಬಾಬುವಿಗೆ ಅದಿನ್ನೂ ಸಕ್ಕರೆ ನಿದ್ರೆ ಹೊತ್ತು. ಅವನು ಬೆಳಗಿನ ಜಾವದ ನಿದ್ದೆಯನ್ನು ತುಂಬ ಎಂಜಾಯ್ ಮಾಡುತ್ತಾನೆಂಬುದು ಕವಿತಾಗೆ ಗೊತ್ತು. ಅರೇ ಬೋರಲಾಗಿ ಮಲಗಿದವನ ಮುಖದಲ್ಲಿ ಅಸ್ಪಷ್ಟ ಮಂದಹಾಸವಿರುತ್ತದೆ. ಬೆಳಗಿನ ಜಾವದ ಮಧುರ ಕನಸುಗಳ ಕಚಗುಳಿ ಏನು. ರಾತ್ರಿ ಮಲಗುವಾಗ ಹರಿಬಾಬು ಹೊದ್ದುಕೊಳ್ಳುವುದಿಲ್ಲ. ಅವನಿಗೆ ಏರ್ ಕಂಡೀಷನರ್ ಗುರುಗುಡದಿದ್ದರೆ ನಿದ್ರೆ ಬರುವುದಿಲ್ಲ. ಮೊದಲೆಲ್ಲ ಕವಿತಾಗೆ ಅವನ ಅಭ್ಯಾಸಗಳು ವಿಚಿತ್ರವೆನಿಸುತ್ತಿದ್ದವು.
ಹೊಂದಿಕೊಳ್ಳುವುದಕ್ಕೆ ಕಷ್ಟವಾಗುತ್ತಿತ್ತು. ಊಟಕ್ಕೆ ಕುಳಿತಾಗ ಅವನು ನೀರಿಟ್ಟುಕೊಳ್ಳುತ್ತಿರಲಿಲ್ಲ. ಊಟದ ನಂತರವೂ ಸುಮಾರು ಅರ್ಧ ಗಂಟೆ ನೀರು ಕುಡಿಯಬಾರದು ಎಂಬ ನಿಯಮ. ಕವಿತಾಗೆ ಪ್ರಾಣ ಹೋದಂತಾಗುತ್ತಿತ್ತು. ಅವಳಿಗೆ ತುತ್ತಿಗೊಮ್ಮೆ ನೀರು ಬೇಕು. ಆದರೆ ಕ್ರಮೇಣ ಅವಳಿಗೂ ಅದೇ ಅಭ್ಯಾಸವಾಯಿತು. ಮದುವೆ ಎಲ್ಲವನ್ನು ಬದಲಾಯಿಸುತ್ತದೆ ಅನ್ನುತ್ತಾರೆ. ಕವಿತಾ ವಿಷಯದಲ್ಲಿ ಅದು 100ಕ್ಕೆ 100 ಸತ್ಯ. ಮದುವೆಯ ದಿನ ಅವರ ಮೊದಲ ರಾತ್ರಿ ನಡೆದಿರಲಿಲ್ಲ. ತುಂಬ ದಣಿವಾಗಿರುತ್ತದಾದ್ದರಿಂದ ಅವತ್ತು ಬೇರೆ ಯಾವ ಶಾಸ್ತ್ರವೂ ಬೇಡ ಅಂತ ಹರಿಬಾಬುವೇ ಹೇಳಿದ್ದ. ಪ್ರಸ್ತುತ ಶಾಸ್ತ್ರ ಅಂತ ಮಾಡಿದ್ದು ಮದುವೆಯಾದ 3ನೆಯ ದಿನದಂದು. ಆದರೆ ಅವತ್ತು ಅವರ ಮಿಲನ ಮಹೋತ್ಸವ ಆಗಿರಲಿಲ್ಲ. ದೇಹಗಳು ಪರಿಚಯವಾಗುವುದಕ್ಕೆ 10 ನಿಮಿಷ ಸಾಕು, ಹೆಚ್ಚೆಂದರೆ ಅರ್ಧ ಗಂಟೆ. ಮನಸ್ಸುಗಳು ಪರಿಚಯವಾಗುವುದು ಮುಖ್ಯ. ಮಾತಾಡಿಕೊಳ್ಳೋಣ ಬಾ ಅಂತ ಕರೆದಿದ್ದ ಬಾಬು. ಅವರು ಇಡೀ ರಾತ್ರಿ ಕುಳಿತು ಮಾತನಾಡಿದ್ದರು. ಮಧ್ಯೆ ಮಧ್ಯೆ ಫ್ಲಾಸ್ಕ್ನಿಂದ ಕಾಫಿ ಬಗ್ಗಿಸಿಕೊಡುತ್ತಿದ್ದ ಹರಿಬಾಬು. ಮೊದಲ ರಾತ್ರಿಯಂದೇ ಆಫ್ರಿಕಾದೆಡೆಗೆ ಅವನಿಗಿದ್ದ ಸೆಳೆತವೆಂತಹುದು ಎಂಬುದು ಕವಿತಾಗೆ ಅರ್ಥವಾಗಿತ್ತು. ತಮಾಷೆ ಎಂದರೆ ಕೀನ್ಯಾ, ಉಗಾಂಡ, ತಾಂಜೇನಿಯಾಗಳ ಬಗ್ಗೆ ಅವನು ನಿರರ್ಗಳವಾಗಿ ಅಲ್ಲೇ ಹುಟ್ಟಿ ಬೆಳೆದನೇನೋ ಎಂಬಂತೆ ಮಾತನಾಡುತ್ತಿದ್ದುದು. ಅವನಿಗೆ ಕೀನ್ಯಾ ದೇಶವೆಂದರೆ ಇಷ್ಟ. ಅದರ ರಾಜಧಾನಿ ನೈರೋಬಿ ಅಂದರೆ ಇಷ್ಟ. ಎಲ್ಲಕ್ಕಿಂತ ಇಷ್ಟ ಮಸಾಯ್ ಮಾರಾ ಕಾಡು. ನೀನು ಅಂಥ ಕಾಡು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಕವಿತಾ. ಒಂದು ಪುಟ್ಟ ವಿಮಾನ ನಮ್ಮನ್ನು ಕಾಡ ಮಧ್ಯದಲ್ಲಿ ಇಳಿಸಿ ಕಣ್ಮರೆಯಾಗಿ ಬಿಡುತ್ತದೆ. ಹತ್ತಿರದಲ್ಲೇ ಕೆಲವು ಕಾಟೇಜಸ್. ಒಮ್ಮೆ ಒಳಹೊಕ್ಕು ಕದವಿಕ್ಕಿಕೊಂಡು ಬಿಟ್ಟರೆ ನಮ್ಮದು ಬೇರೆಯದೇ ಹತ್ತಿರದಲ್ಲೆಲ್ಲೋ ಆನೆ ಗೀಳಿಡುವ ಸದ್ದು, ಅದಕ್ಕೆ ಸಿಂಹವೊಂದರ ಪ್ರತಿಗರ್ಜನೆ, ಎಲ್ಲೋ ಊಳಿಡುವ ತೋಳ, ಮಸಾಯ್ ನದಿಯಲ್ಲಿ ಸುಳಿದಿರುಗುವ ಗಂಡು ಮೊಸಳೆ, ಮರಹತ್ತುವ ಚಿರತೆ, ಗಾಳಿಯಲ್ಲಿ ತೇಲಿದಂತೆ ಓಡುವ ಚೀತಾ, ಮರಕ್ಕೆ ಮುತ್ತಿಡುವ ಜಿರಾಫ್. ಅದೊಂದು ಅದ್ಭುತ ಲೋಕ. ಮನುಷ್ಯರ ಜಂಜಡವೇ ಇಲ್ಲದ ಸಹಜ ನಿಸರ್ಗ. ಅಂಥ ನಿಸರ್ಗದ ಮಧ್ಯೆ ಕಾಡಿನ ದಟ್ಟ ಮೌನದಲ್ಲಿ ನಮ್ಮ ಮೊದಲ ಮಿಲನವಾಗಬೇಕು ಅಂದಿದ್ದ ಹರಿಬಾಬು. ಅವನ ಕನಸೇ ಮಧುರ ಅನಿಸಿತ್ತು. ಅಂದುಕೊಂಡಂತೆಯೇ ಅವರು ಮಧುಚಂದ್ರಕ್ಕೆಂದು ಆಫ್ರಿಕಾದ ಕಾಡುಗಳಿಗೆ ಹೋಗಿದ್ದರು. ಭಾರತದ ಮಾತು ಹಾಗಿರಲಿ, ಪೂರ್ತಿ ಆಂಧ್ರಪ್ರದೇಶವನ್ನೂ ನೋಡಿರದಿದ್ದ ಕವಿತಾಗೆ ಅದೊಂದು ದಿವ್ಯ ಅನುಭೂತಿ. ಕೀನ್ಯಾದ ಕಾಡುಗಳ ವೈಚಿತ್ರ್ಯಗಳನ್ನು ನೋಡುತ್ತಾ ಮೈಮರೆತು ಹೋದವಳಿಗೆ ಹರಿಬಾಬು ಆಕ್ರಮಿಸಿಕೊಂಡಿದ್ದು ಯಾವಾಗ ಗೊತ್ತೇ ಆಗಿರಲಿಲ್ಲ. ಹಾಸಿಗೆಯ ಮೇಲಿನ ರಕ್ತದ ಕಲೆಗಳು ಕವಿತಾಳ ಅಮಾಯಕತ್ವಕ್ಕೆ ಸಾಕ್ಷಿಯಾಗಿದ್ದವು. ಹರಿಬಾಬು ಪುರುಷಾಹಂಕಾರದಲ್ಲಿ ಉನ್ಮತ್ತನಾಗಿದ್ದ. ಅವರಿಬ್ಬರಿಗೂ ಗೊತ್ತಿರದಿದ್ದ ಸಂಗತಿಯೆಂದರೆ ಅವತ್ತು ಅಮಾವಾಸ್ಯೆ. ಅವತ್ತು ಕೂಡ ಕವಿತಾ ಬೆಳಗಿನ ಜಾವಕ್ಕೆ ಎದ್ದಿದ್ದಳು. ಕಾಟೇಜಿನ ಗೀಜರ್ಗೆ ಸ್ವಿಚ್ ಹಾಕಿ ಬ್ರಷ್ ಮಾಡಿ ಹೊರಬಂದು ನಿಂತವಳಿಗೆ ಆಗಸದಲ್ಲಿ ಸೂರ್ಯೋದಯದ ಲಕ್ಷಣಗಳು ಕಾಣತೊಡಗಿದ್ದವು. ಕವಿತಾಗೆ ಚಿಕ್ಕಂದಿನಿಂದಲೂ ದೇವರ ಅಸ್ತಿತ್ವದಲ್ಲಿ ನಂಬಿಕೆಯಿಲ್ಲ. ಮೊದಲೆಲ್ಲ ಗೆಳತಿಯರೊಂದಿಗೆ ವಾದಿಸುತ್ತಿದ್ದಳಾದರೂ ಕ್ರಮೇಣ ವಾದಿಸಿ ಪ್ರಯೋಜನವಿಲ್ಲವೆಂದು ಬಿಟ್ಟುಬಿಟ್ಟಿದ್ದಳು. ಪ್ರಶ್ನೆ ಮಾಡದನ್ನೇ ಯಾವುದನ್ನೂ ಒಪ್ಪಿಕೋಬೇಡ ಮಗಳೇ ಎಂಬುದು ಅವಳ ತಂದೆ ಬಾಲ್ಯದಲ್ಲಿ ಹೇಳಿಕೊಟ್ಟ ಪಾಠ. ಕಾಲೇಜಿನಲ್ಲಿ ಓದಿದ ಫಿಸಿಕ್ಸು ಅದನ್ನೇ ಹೇಳಿತ್ತು. ವಿಜ್ಞಾನದ ಆಚೆಗೆ ಬೇರೇನೂ ಇಲ್ಲ. ಅದನ್ನೇ ನಂಬಿಕೊಂಡು ಬೆಳೆದಳು ಕವಿತಾ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನನ್ನನ್ನು ಪಾರು ಮಾಡಪ್ಪ ಎಂದು ಭಗವಂತನಲ್ಲಿ ಕೈ ಎತ್ತಿ ಕೇಳಿಕೊಳ್ಳಲಿಲ್ಲ. ಅಪ್ಪ ICUನಲ್ಲಿದ್ದರು. ಕವಿತಾ ಸುಮ್ಮನೆ ಗೋಡೆಗೊರಗಿಕೊಂಡು ಕುಳಿತು ಸಾವಿನ ಸುದ್ದಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಅವಳು ನಿರೀಕ್ಷಿಸಿದಂತೆಯೇ ಆಗಿತ್ತು. ಬೆಳಗ್ಗೆ ಹೊತ್ತಿಗೆ ಅವಳ ತಂದೆ ತೀರಿಕೊಂಡಿದ್ದರು. ಕಣ್ಣಲ್ಲಿ ಹನಿ ನೀರಿರಲಿಲ್ಲ. ಹೆಣ್ಣು ಮಕ್ಕಳು ಸ್ಮಶಾನಕ್ಕೆ ಬರಬಾರದು ಅಂದಿದ್ದರು. ಪ್ರಸೂತಿ ಗೃಹದಿಂದ ಗಂಡಸರನ್ನು ಹೊರಕ್ಕೆ ತಂದವರೇ ಹೆಣ್ಣು ಮಕ್ಕಳು ಅಂತ ಮನಸ್ಸಿನಲ್ಲೇ ಅಂದುಕೊಂಡ ಕವಿತಾ ತಂದೆಯ ಹೆಣದ ಹಿಂದೆ ಮೌನವಾಗಿ ಸ್ಮಶಾನದ ತನಕ ನಡೆದಿದ್ದಳು. ಆದರೆ ಅದೇಕೋ ಏನೋ ಅವಳಿಗೆ ಚಿಕ್ಕಂದಿನಿಂದಲೂ ಸೂರ್ಯೋದಯವೆಂದರೆ ಇಷ್ಟ. ಅದನ್ನು ನೋಡಲೆಂದೇ ಪ್ರತಿನಿತ್ಯ ಬೆಳಗಿನ ಜಾವಕ್ಕೆ ಏಳುವುದನ್ನು ರೂಢಿ ಮಾಡಿಕೊಂಡಿದ್ದಳು. ಮನೆಯ ಸೂರಿನ ಮೇಲೆ, ಬಾಲ್ಕನಿಯಲ್ಲಿ, ಆಫ್ರಿಕಾದ ಕಾಡುಗಳಲ್ಲಿ ಚಲಿಸುವ ರೇಲಿನಲ್ಲಿ, ಹಾಗೆ ಎಷ್ಟೆಷ್ಟೋ ಕಡೆ ನೋಡಿದ್ದಳೋ ಸೂರ್ಯೋದಯವನ್ನು. ಅವಳ ಪಾಲಿಗೆ ಅದೊಂದು ಸರಳ ಸೂರ್ಯೋದಯವಲ್ಲ, ಒಂದು ಹೊಸ ಹುಟ್ಟು, ಹೊಸ ದಿನ. ಹುಟ್ಟುತ್ತಿರುವವನು ತಿಮಿರ ಸಂಹಾರನಾದ ಭಾಸ್ಕರ. ಅವನು ದೇವರು ಹೌದು. ಬಾಲ್ಕನಿಯಲ್ಲಿ ನಿಂತವಳಿಗೆ ಮತ್ತೆ ಅದೆಲ್ಲ ನೆನಪಾಗಿತ್ತು. ಮಸಾಯ್ ಮಾರಾದ ಕಾಡಿನಲ್ಲಿ ತಾನು ಕಂಡ ಪಾಡ್ಯದ ಸೂರ್ಯ ನೆನಪಾಗಿದ್ದ. ಎಂಥ ತೀವ್ರತೆ ಇತ್ತು ಇಬ್ಬರಲ್ಲೂ. ಸ್ನಾನ ಮುಗಿಸಿ ಬಂದವಳನ್ನು ಮತ್ತೆ ತೆಕ್ಕೆಗೆ ಎಳೆದುಕೊಂಡಿದ್ದ ಹರಿಬಾಬು. ಅವನಿಗದು ಮೃಗವಾಗುವ ಗಳಿಗೆ. ದೇಹಗಳು ಬೆರೆಯುವ ಗಳಿಗೆಯಲ್ಲಿ ಮನುಷ್ಯ ಮೃಗವಾದರೇನೇ ಚೆಂದ. ಹನಿಮೂನ್ ಮುಗಿಯುವ ಹೊತ್ತಿಗೆ ಕವಿತಾಗೆ ಹರಿಬಾಬು ಸಂಪೂರ್ಣವಾಗಿ ಅರ್ಥವಾಗಿದ್ದ. ಅವಳು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿತಳಾಗಿದ್ದಳು. ಹಾಗೆ ಕಾಡ ಮಧ್ಯದ ಕಾಟೇಜ್ನಲ್ಲಿ ಅವರಿಬ್ಬರು ಬೆರೆತಾಗಲೇ ಗರ್ಭ ಫಲಿಸಿತ್ತ ಗೊತ್ತಿಲ್ಲ. ಹಿಂತಿರುಗಿದ ಕೆಲವೇ ವಾರಗಳಿಗೆ ಡಾಕ್ಟರ್ ಖಚಿತಪಡಿಸಿದ್ದರು, ಕವಿತಾ ಗರ್ಭವತಿ. ಅವಳು ತವರು ಇದ್ದದ್ದು ಅಕ್ಕನ ಮನೆಯೊಂದೇ. ಅಪ್ಪ ತೀರಿಕೊಂಡ ಮೇಲೆ ಅಮ್ಮ ಬಹಳ ದಿನ ಉಳಿಯಲಿಲ್ಲ. ಕವಿತಾಳ ಮದುವೆಗೆ 2 ತಿಂಗಳಿರುವಾಗಲೇ ಆಕೆ ಕೂಡ ತೀರಿಕೊಂಡಿದ್ದಳು. ಇದ್ದವಳು ಅಕ್ಕ ಒಬ್ಬಳೇ. ಅವಳದ್ದು ಶ್ರೀಕಾಕುಳಂ ಹತ್ತಿರದ ಚದಲಪಲ್ಲಿ.
ಆಸ್ಪತ್ರೆಯ ಮಾತು ಹಾಗಿರಲಿ, ಅಲ್ಲಿ ಸರಿಯಾಗಿ ಕರೆಂಟೂ ಇರಲಿಲ್ಲ. ನಿನ್ನನ್ನು ಹೆರಿಗೆಗೆ ಎಲ್ಲಿಗೋ ಕಳಿಸುವುದಿಲ್ಲ ಅಂತ ಹರಿಬಾಬು ನಿರ್ಧರಿಸುವ ಹೊತ್ತಿಗೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಕವಿತಾ ನಿರ್ಧರಿಸಿ ಆಗಿತ್ತು. ಬೆಂಗಳೂರಿನ ಅತ್ಯುತ್ತಮ ಆಸ್ಪತ್ರೆ ಹುಡುಕಿದ್ದರು. ಸರ್ವಶ್ರೇಷ್ಠ ಡಾಕ್ಟರು ಹೆರಿಗೆ ಕೋಣೆಯೊಳಕ್ಕೆ ಹರಿಬಾಬುವನ್ನು ಕರೆದಿದ್ದರು. ಕೈಯಲ್ಲಿ ವಿಡಿಯೋ ಕ್ಯಾಮರಾ. ಪ್ರೀತಿಯ ಓದುಗರೆ, ನಾನಾ ಕಾರಣಗಳಿಂದ ಓದಲು ಸಾಧ್ಯವಾಗದೇ ಇರುವವರಿಗಾಗಿ ನಾನು ನಿಮ್ಮ ಇಷ್ಟದ ಕಾದಂಬರಿಗಳನ್ನು ಆಡಿಯೋ ರೂಪದಲ್ಲಿ ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ನಿಮ್ಮದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಸಂಚಿಕೆಗಾಗಿ ಕಮೆಂಟ್, ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೇಳಲು ತಿಳಿಸಿ. ಧನ್ಯವಾದಗಳು. ಕವಿತಾಳ ಪ್ರಸವವನ್ನು ಹರಿಬಾಬು ಪಾಂಗಿತವಾಗಿ ಶೂಟ್ ಮಾಡಿದ್ದ. ಶೂಟ್ ಮಾಡುತ್ತಿದ್ದಷ್ಟೂ ಹೊತ್ತು ಅವಳೊಂದಿಗೆ ಮಾತನಾಡುತ್ತಿದ್ದ. ಮಗುವನ್ನು ಮೊದಲು ನೋಡಿದವನೇ ಅವನು. ಹೆರಿಗೆ ಕೋಣೆಯಲ್ಲಿದ್ದ ನರ್ಸ್ ಗಡಿಯಾರದೆಡೆಗೆ ನೋಡಿ ಸಮಯ ರೆಕಾರ್ಡ್ ಮಾಡಿದ್ದರು. ಅದು ಪ್ರದೋಷ ಕಾಲ. ಕೆಲವು ಸಾವಿರ ಕಿಲೋಮೀಟರುಗಳ ಆಚೆಗೆ 3 ಜ್ವಾಲಾಮುಖಿ ಬೆಟ್ಟಗಳ ಮಧ್ಯೆ ದಟ್ಟ ಕಾಡಿನಲ್ಲಿ ಯಾರೂ ಗಮನಿಸದ ಕೆಲವು ಬದಲಾವಣೆಗಳಾಗಿದ್ದವು. ಕವಿತಾಗೆ ಮಗು ಹುಟ್ಟಿದ ಗಳಿಗೆಯಲ್ಲೇ ಒಂದು ಕಪ್ಪು ಮುಖದ ಮಂಗ ವಿಕಾರವಾಗಿ ಕಿರಚಿಕೊಂಡು ಮರದಿಂದ ಬಿದ್ದು ಸತ್ತು ಹೋಗಿತ್ತು. ಹೆಬ್ಬ ಒಂದು ಬಂಡೆ ಬುಡಕ್ಕೆ ಸರಿದಿತ್ತು. 3 ಬೆಟ್ಟಗಳ ತಪ್ಪಲಿನಂಥ ಆ ಜಾಗದಲ್ಲಿ ಒಂದು ಬಂಡೆ ತಂತಾನೇ ಸರಿಯಿತು. ಅದರೊಳಗೆ ಮಲಗಿದ್ದ 100 ವರ್ಷಗಳ ಹಿಂದಿನ ಶವವೊಂದು ಎದ್ದು ಕುಳಿತು ಆಕಳಿಸಿತು. ಅದರ ಹೆಸರು ಟಿಂಬಾ. ರಘುರಾಮಯ್ಯ ಅವತ್ತೇ ಹೈದರಾಬಾದಿನಿಂದ ಬಂದಿಳಿದಿದ್ದರು. ಮೊದಲ ಮೊಮ್ಮಗ ಹುಟ್ಟಿದ ಸಡಗರ ಅವರಿಗೆ, ವಂಶೋದ್ಧಾರಕ. ಹೆರಿಗೆಯಾದ ಸಮಯವನ್ನು ಹರಿಬಾಬು ಫೋನಿನಲ್ಲಿ ಹೇಳಿದ್ದನಾದ್ದರಿಂದ ವಿಮಾನ ಇಳಿಯುವ ಹೊತ್ತಿಗಾಗಲೇ ಅವರು ಮಗುವಿನ ಹೆಸರು ತೀರ್ಮಾನಿಸಿದ್ದರು, ಪ್ರದೋಷ್. ಕೆಲವು ವಿಷಯಗಳಲ್ಲಿ ಹರಿಬಾಬು ತಂದೆಯ ನಿರ್ಣಯವನ್ನು ಪ್ರಶ್ನಿಸುತ್ತಿರಲಿಲ್ಲ. ತಮ್ಮ ಯಾವ ನಿರ್ಣಯವನ್ನೂ ಮಗ ಪ್ರಶ್ನಿಸುವುದಿಲ್ಲ ಎಂಬುದು ರಘುರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಬದುಕಿನಲ್ಲಿ 100 ಕಷ್ಟ ಕಂಡವರು. ಹೈದರಾಬಾದಿಗೆ ವಲಸೆ ಬಂದಾಗ ರಘುರಾಮಯ್ಯನವರ ಕೈಯಲ್ಲಿ ಬಿಡಿಗಾಸೂ ಇರಲಿಲ್ಲ. ಊರಾಚೆಗೊಂದು ಚಿಕ್ಕ ಮನೆ ಬಾಡಿಗೆಗೆ ಹಿಡಿದು ಹೆಂಡತಿ ಜಾನಕಿಯನ್ನು 6 ತಿಂಗಳ ಮಗುವಾಗಿದ್ದ ಹರಿಬಾಬುವನ್ನು ಮನೆಯಲ್ಲಿ ಬಿಟ್ಟು ಕನ್ಸ್ಟ್ರಕ್ಷನ್ ಕಂಪನಿಯೊಂದಕ್ಕೆ ದಿನದ ಲೆಕ್ಕದ ಮೇಲೆ ಕೆಲಸಕ್ಕೆ ಸೇರಿಕೊಂಡಿದ್ದರು. ಅಂಥ ಬಡತನದ ದಿನಗಳಲ್ಲೂ ಅವರು ಮಾಡಿದ ಒಂದು ಒಳ್ಳೆಯ ಕೆಲಸವೆಂದರೆ ಆ ಕಾಲಕ್ಕೆ ಕೊಂಚ ದುಬಾರಿ ಎನ್ನಿಸುತ್ತಿದ್ದ ಅತ್ಯುತ್ತಮ ಶಾಲೆಯೊಂದಕ್ಕೆ ಹರಿಬಾಬುವನ್ನು ಸೇರಿಸಿದ್ದು. ಹರಿಬಾಬು ಬೆಳೆಯುತ್ತಾ ಹೋದಂತೆ ರಘುರಾಮಯ್ಯನವರ ನಸೀಬು ಬಿಚ್ಚಿಕೊಳ್ಳುತ್ತಾ ಹೋಗಿತ್ತು. ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ದಿನಗೂಲಿಯಾಗಿ ಬದುಕು ಆರಂಭಿಸಿದ ಅವರು ನೋಡುತ್ತಾ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ಕೈಗೆತ್ತಿಕೊಂಡರು. ಶ್ರೀಮಂತಿಕೆ ಎಂಬುದು ಅಲೆ ಅಲೆಯಾಗಿ ಬಂದು ಅವರನ್ನು ಎತ್ತರಕ್ಕೆ ಒಯ್ದಿತ್ತು. ಇಂಜಿನಿಯರಿಂಗ್ ಮುಗಿಸಿದ ಹರಿಬಾಬು ತನಗೆ ಕಾಂಟ್ರಾಕ್ಟ್ಗಳ ಪ್ರಪಂಚದಲ್ಲಿ ಆಸಕ್ತಿ ಇಲ್ಲ ಅಂದಾಗ ರಘುರಾಮಯ್ಯ ಮಗನನ್ನು ಒತ್ತಾಯಿಸಿರಲಿಲ್ಲ. ಅಷ್ಟು ದೊಡ್ಡ ಶ್ರೀಮಂತರಾದ ತಾವು ಮಗನನ್ನು ಬೇರೊಬ್ಬರ ಬಳಿಗೆ ನೌಕರಿಗೆ ಕಳಿಸುವುದು ಸರಿಯೇ ಅಂತ ಯೋಚಿಸಿರಲಿಲ್ಲ. ಯೋಗ್ಯತೆ ಎಂಬುದಿದ್ದರೆ ತಮ್ಮ ಮಗನೇ ಕಂಪನಿಯೊಂದಕ್ಕೆ ಅಧಿಪತಿಯಾಗುತ್ತಾನೆ ಎಂದು ನಿರ್ಧರಿಸಿ ಬೆಂಗಳೂರಿಗೆ ಕಳಿಸಿದ್ದರು. ಅಮ್ಮ, ಕವಿತಾ ಅನ್ನುತ್ತಾ ವಾರ್ಡಿನೊಳಕ್ಕೆ ಬಂದ ರಘುರಾಮಯ್ಯನವರ ಮುಖದ ಮೇಲಿನ ಸಂತೋಷವನ್ನು ಕವಿತಾ ತಕ್ಷಣ ಗುರುತಿಸಿದ್ದಳು. ಅವರೊಂದಿಗೆ ಅತ್ತೆ ಬಂದಿಲ್ಲ. ಆಕೆ ಬರುವ ಸ್ಥಿತಿಯಲ್ಲೂ ಇಲ್ಲ. ಕವಿತಾಗೆ ಅದು ಗೊತ್ತಿತ್ತು. ಸಂಜೆಯಷ್ಟೇ ಹುಟ್ಟಿದ ಮಗುವನ್ನು ಎತ್ತಿ ಎದೆಗವಚಿಕೊಂಡಿದ್ದರು ರಘುರಾಮಯ್ಯ. ಮುಪ್ಪಿನ ಕಾಲಕ್ಕೆ ತಮಗೆ ಇವನೇ ಆಸರೆ ಎಂಬ ಭಾವ ಅವರಲ್ಲಿತ್ತು. ಆಸ್ಪತ್ರೆಯಿಂದ ಹೊರಬಿದ್ದವರೇ ಮನೆಗೆ ಹೋಗಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗಿವೆಯೇ ಎಂಬುದನ್ನು ರಘುರಾಮಯ್ಯ ಪರಿಶೀಲಿಸಿದ್ದರು. ಹರಿಬಾಬು ಎಲ್ಲ ವ್ಯವಸ್ಥೆಯನ್ನೂ ಮಾಡಿದ್ದ. ಮನೆಗೆಲಸಕ್ಕೆ ಶಿವಮ್ಮ ಎಂಬಾಕೆಯನ್ನು ನೇಮಿಸಿದ್ದ. ಮಗುವನ್ನು ನೋಡಿಕೊಳ್ಳುವುದಕ್ಕೆ ಆಂಧ್ರದ ಶ್ರೀಕಾಕುಳಂನಿಂದಲೇ ಒಬ್ಬ ಹೆಂಗಸು ಬಂದಿದ್ದಳು. ಅವಳ ಹೆಸರು ಆಯಿಲಮ್ಮ. ಚಿಕ್ಕ ಪುಟ್ಟ ಓಡಾಟಗಳಿಗೆ ಮನೆಯಲ್ಲೊಬ್ಬ ಹುಡುಗನಿರಲಿ ಎಂಬ ಕಾರಣಕ್ಕೆ ಅವನೊಬ್ಬ ಹುಡುಗನನ್ನು ಗೊತ್ತು ಮಾಡಿದ್ದ, ಚಿಕ್ಕ ತಿಮ್ಮ. ಆಗಿನ್ನೂ ಹರಿಬಾಬು ಜೆ.ಪಿ. ನಗರದ ಬಾಡಿಗೆ ಮನೆಯಲ್ಲಿದ್ದ. ರಾತ್ರಿ ಮನೆಯಲ್ಲಿ ಮಲಗಿದ್ದ ರಘುರಾಮಯ್ಯನವರು ಬೆಳಗ್ಗೆ ಎದ್ದು ಹೊರಟು ಬಿಟ್ಟಿದ್ದರು. ಅವರಿಗೆ ಬೆಂಗಳೂರು ಹೊಸದಲ್ಲ. ಇಲ್ಲಿ ಕೆಲವರು ಗೆಳೆಯರೂ ಇದ್ದರು. ಅಷ್ಟು ಬೇಕೆಂದಿದ್ದರೆ ಹರಿಬಾಬು ತನ್ನ ಕಾರಿನಲ್ಲೇ ಅವರನ್ನು ಬೇಕಾದಲ್ಲಿಗೆ ಕರೆದೊಯ್ಯುತ್ತಿದ್ದ. ಆದರೆ ಅವತ್ತು ಅವರೊಬ್ಬರೇ ಹೊರಟರು. ತಮ್ಮ ಟ್ಯಾಕ್ಸಿಯನ್ನು ತಾವೇ ತರಿಸಿಕೊಂಡಿದ್ದರು. 40 ನಿಮಿಷಗಳ ನಂತರ ಅವರ ಕಾರು ಮೆಜೆಸ್ಟಿಕ್ ತಲುಪಿತ್ತು. ಡ್ರೈವರನಿಗೆ ಓಕಳೀಪುರದ ಕಡೆಗೆ ಹೋಗುವಂತೆ ಸೂಚಿಸಿದ್ದರು. ಮೆಜೆಸ್ಟಿಕ್ನ ರೈಲ್ವೆ ಬ್ರಿಡ್ಜ್ ದಾಟಿ ಓಕಳೀಪುರದ ಕಡೆಗೆ ಡ್ರೈವ್ ಮಾಡಿದರೆ ಅನತಿ ದೂರದಲ್ಲಿ ಚಿಕ್ಕದೊಂದು ಗುಡಿ ಸಿಗುತ್ತದೆ. ಅದರ ಪಕ್ಕದಲ್ಲೇ ಒಂದು ಚಹದ ಅಂಗಡಿ. ಅಂಗಡಿಯ ಎಡಕ್ಕಿರುವ ಸಂದಿಯಲ್ಲಿ 3 ಮನೆಗಳಿವೆ. ಬ್ರಾಹ್ಮಣರವು. ಅಲ್ಲಿಯ ತನಕ ಟ್ಯಾಕ್ಸಿ ಹೋಗುವುದಿಲ್ಲ. ರಘುರಾಮಯ್ಯ ಗುಡ್ಡಿಯ ಮುಂದಿಳಿದು ನಡೆಯತೊಡಗಿದರು. ವಿಪರೀತ ಕೊಳಕು ರಸ್ತೆ, ವಾಸನೆ. ರಸ್ತೆಯ ಮೇಲೆಲ್ಲ ಮೋರಿಯ ನೀರು. ಮಕ್ಕಳು ಅಲ್ಲಲ್ಲಿ ಗಲೀಜು ಮಾಡಿದ್ದರು. ಅದ್ಯಾವುದನ್ನೂ ಗಮನಿಸಿದವರಂತೆ ನಡೆದ ರಘುರಾಮಯ್ಯ 3ರ ಪೈಕಿ ಮಧ್ಯದ ಮನೆಯ ಮುಂದೆ ನಿಂತು ಶಾಸ್ತ್ರಿಗಳು ಅಂದರು. ಚಿಕ್ಕ ಹುಡುಗಿಯೊಬ್ಬಳು ಬಾಗಿಲ ತನಕ ಬಂದವಳು ಯಾರನ್ನೋ ಕರೆಯಲೆಂಬಂತೆ ಒಳಕ್ಕೆ ಓಡಿ ಹೋದಳು. ಹಿಂದೆಯೇ ಒಬ್ಬ ಮಧ್ಯವಯಸ್ಕ ಬಂದು ರಘುರಾಮಯ್ಯನವರನ್ನು ಬರಮಾಡಿಕೊಂಡ. ಆತ ಶಾಸ್ತ್ರಿಗಳ ಹಿರಿಯ ಮಗ. ಅವರ ಹೆಸರು
ಅಹೋಬಲ ನಾರಾಯಣ ಶಾಸ್ತ್ರಿಗಳು ಅಂತ. ಸುಮಾರು 75 ವರ್ಷದವರಿರಬೇಕು. ಜ್ಯೋತಿಷ್ಯವನ್ನೇ ನಂಬಿ ಬದುಕುವ ಬ್ರಾಹ್ಮಣರಲ್ಲಿ ಅವರದು ಕೊನೆಯ ತಲೆ. ಅಕ್ಕಪಕ್ಕದ ಮನೆಗಳಲ್ಲಿ ಅವರ ಅಣ್ಣ ತಮ್ಮಂದಿರೇ ಇದ್ದರು. ಅವರ್ಯಾರಿಗೂ ಜ್ಯೋತಿಷ್ಯ ಒಲಿದಿರಲಿಲ್ಲ. ಅವರ ಹಿರಿಯ ಮಗ ಅನಂತರಾಮ ಬ್ಯಾಂಕ್ನಲ್ಲಿ ಕೆಲಸಕ್ಕಿದ್ದ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿದ್ದರು. ಬದುಕಿನ ಮಟ್ಟಿಗೆ ಅಹೋಬಲ ನಾರಾಯಣ ಶಾಸ್ತ್ರಿಗಳಿಗೆ ಕೊರತೆ ಅಂತ ಏನೂ ಇರಲಿಲ್ಲ. 75ರ ಇಳಿ ವಯಸ್ಸಿಗೆ ನೋಡಬೇಕಾದುದನ್ನೆಲ್ಲ ನೋಡಿಬಿಟ್ಟಿದ್ದರು. ಪೂಜೆಯಲ್ಲಿದ್ದಾರೆ, ಬರ್ತಾರೆ ಎಂದಷ್ಟೇ ಹೇಳಿದ ಅನಂತರಾಮು ಹೆಚ್ಚಿಗೆ ಮಾತನಾಡಲಿಲ್ಲ. ಆತನಿಗೆ ತೆಲುಗು ಬಾರದು. ಬಂದವರು ಆಂಧ್ರದ ಶ್ರೀಮಂತರೆಂಬುದು ಮಾತ್ರ ಗೊತ್ತು. ಆ ಮನೆಗೆ ರಘುರಾಮಯ್ಯ ಬಂದದ್ದು ಮೊದಲ ಸಲವೇನಲ್ಲ. ಹಳೆಯದೊಂದು ಕುರ್ಚಿಯ ಮೇಲೆ ಆತ ಮೌನವಾಗಿ ಕುಳಿತಿದ್ದರು. ಮೊಮ್ಮಗ ಹುಟ್ಟಿದ್ನೇ ಅಂತ ಕೇಳುತ್ತಾ ಒಳಮನೆಯಿಂದ ಅಹೋಬಲ ನಾರಾಯಣ ಶಾಸ್ತ್ರಿಗಳು ಬಂದರು. ಅವರ ಎತ್ತರ, ನಿಲುವು, ಮುಖಮುದ್ರೆ, ಹಣೆಯಲ್ಲಿನ ವಿಭೂತಿ, ಕುಂಕುಮ, ಕೊರಳ ರುದ್ರಾಕ್ಷಿ, ವಿಶಾಲವಾದ ಎದೆ, ಕೆಂಪಗಿನ ಮೈಬಣ್ಣ ಎಲ್ಲವೂ ಗೌರವ ಹುಟ್ಟಿಸುವಂತಿದ್ದವು. ರಘುರಾಮಯ್ಯ ತಟಕ್ಕನೆ ಮುಂದಕ್ಕೆ ಬಾಗಿ ನಮಸ್ಕರಿಸಿದರು. ಹೆರಿಗೆಯಾದ ಗಳಿಗೆ ಕೇಳಿದರು ಶಾಸ್ತ್ರಿಗಳು. ಪ್ರದೋಷ ಕಾಲ ಉತ್ತರ ಬಂತು. ಆಗ ಶಾಸ್ತ್ರಿಗಳ ದೇಹ ಸಣ್ಣಗೆ ಕಂಪಿಸಿತು. ಹುಬ್ಬು ಗಂಟಾದವು. ಇದ್ದಕ್ಕಿದ್ದಂತೆ ಸುಸ್ತು ಆವರಿಸಿಕೊಂಡವರ ಹಾಗೆ ಅವರು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತು ಬಿಟ್ಟರು. ರಘುರಾಮಯ್ಯನವರಿಗೆ ತುಂಬ ಆಶ್ಚರ್ಯವೇನೂ ಆಗಿರಲಿಲ್ಲ. ಮೊಮ್ಮಗ ಹುಟ್ಟಿದನೆ ಅಂತ ಕೇಳಿದ ಅಹೋಬಲ ನಾರಾಯಣ ಶಾಸ್ತ್ರಿಗಳು ಈ ಹಿಂದೆಯೂ ಅಂತಹ ಚಮತ್ಕಾರಗಳನ್ನು ಮಾಡಿದ್ದರು. ಆದರೆ ಚಮತ್ಕಾರ ಮಾಡುವುದು ಅವರ ವೃತ್ತಿಯೂ ಅಲ್ಲ, ಉದ್ದೇಶವೂ ಅಲ್ಲ. ಯಾರು ಹೇಳದೆಯೇ ಕೆಲವು ಸಂಗತಿಗಳು ಅವರಿಗೆ ಮೊದಲೇ ಗೊತ್ತಾಗುತ್ತಿದ್ದವು. ಮಾತಿನ ಮಧ್ಯೆ ತುಂಬ ಸಹಜವೇನೋ ಎಂಬಂತೆ ಅವರು ಅಂಥ ವಿಷಯಗಳನ್ನು ಪ್ರಸ್ತಾಪಿಸಿ ಬಿಡುತ್ತಿದ್ದರು. ಮೊಟ್ಟ ಮೊದಲ ಭೇಟಿಯಲ್ಲೇ ರೇಲು ತಡವಾಗಿ ತೊಂದರೆಯಾಯಿತು ಅಂತ ಕಾಣುತ್ತೆ ಅಂದಿದ್ದರು ಶಾಸ್ತ್ರಿಗಳು. 25 ವರ್ಷದ ಹಿಂದಿನ ಮಾತದು. ಆಗಿನ್ನೂ ರಘುರಾಮಯ್ಯ ಫ್ಲೈಟಿನಲ್ಲಿ ಓಡಾಡುತ್ತಿರಲಿಲ್ಲ. ಹೈದರಾಬಾದಿನಲ್ಲಿ ತಮ್ಮ ಗೆಳೆಯನೊಬ್ಬ ಅಹೋಬಲ ನಾರಾಯಣ ಶಾಸ್ತ್ರಿಗಳ ಬಗ್ಗೆ ಹೇಳಿದ್ದ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಳಗಿದ ಕೈ. ಬೆಂಗಳೂರಿನ ಓಕಳೀಪುರದಲ್ಲಿರುತ್ತಾರೆ. ದುಡ್ಡಿಗೆ ಆಸೆ ಪಡುವ ಮನುಷ್ಯ ಅಲ್ಲ. ಅವರು ಕೆಲವು ಸಾಧನೆ ಮಾಡಿಕೊಂಡಿದ್ದಾರೆ. ಅವರು ಹೇಳದ್ದು ನನ್ನ ವಿಷಯದಲ್ಲಿ ಯಾವಾಗಲೂ ಸತ್ಯವಾಗಿದೆ ಅಂತ ಹೇಳಿದ್ದ. ರಘುರಾಮಯ್ಯ ಶಾಸ್ತ್ರಿಗಳನ್ನು ಕಾಣಲಿಕ್ಕೆಂದೇ ಬೆಂಗಳೂರಿಗೆ ಬಂದವರಲ್ಲ. ಅವರಿಗೆ ಬೇರೆ ಕೆಲಸವಿತ್ತು. ರೇಲಿಗೆ ಹೊರಟವರು ಬೆಳಗ್ಗೆ 11 ಬೆಂಗಳೂರು ತಲುಪಿರಲಿಲ್ಲ. ರೇಲು ತುಂಬ ತಡವಾಗಿತ್ತು. ಆಗೆಲ್ಲ ಅವರು ಬೆಂಗಳೂರಿಗೆ ಬಂದರೆ ಇಳಿದುಕೊಳ್ಳುತ್ತಿದ್ದುದು ಮೋತಿ ಮಹಲ್ ಹೋಟೆಲಿನಲ್ಲಿ. ರೈಲ್ವೆ ಸ್ಟೇಷನ್ಗೆ ಹತ್ತಿರವೆಂಬುದು ಒಂದು ಕಾರಣವಾದರೆ ಉಳಿದ ಹೋಟೆಲುಗಳಿಗಿಂತ ಮೋತಿ ಮಹಲ್ ಪ್ರಶಾಂತವಾಗಿರುತ್ತಿತ್ತು ಎಂಬುದು ಮತ್ತೊಂದು ಕಾರಣ. ತಡವಾಗಿ ತಲುಪಿದ ಅವರು ಹೋಟೆಲಿಗೆ ಹೋಗಿ ಸ್ನಾನ ಮಾಡದೆ ತಮ್ಮ ಕೆಲಸಕ್ಕಾಗಿ ಇಡೀ ದಿನ ಓಡಾಡುತ್ತಿದ್ದರು. ಸಂಜೆ ಕೆಲಸವೆಲ್ಲ ಮುಗಿಯುವ ಹೊತ್ತಿಗೆ ಎಷ್ಟು ದಣಿವಾಗಿತ್ತೆಂದರೆ ಸುಮ್ಮನೆ ಹೋಗಿ ರೂಮಿನಲ್ಲಿ ಮಲಗಿಬಿಟ್ಟರೆ ಸಾಕು ಅನಿಸುತ್ತಿತ್ತು. ಆದರೆ ಕೋಣೆಗೆ ಹೋಗಿ ಸ್ನಾನ ಮಾಡಿದ ಮೇಲೆ ಅವರಿಗೆ ಗೆಳೆಯ ಹೇಳಿದ ಮಾತು ನೆನಪಾಯಿತು. ಓಕಳೀಪುರ ತುಂಬ ದೂರವೇನಲ್ಲ. ಮೆಜೆಸ್ಟಿಕ್ಕಿನಿಂದ ನಡೆಯುತ್ತಾ ಹೋದರೆ 15 ನಿಮಿಷಗಳ ಹಾದಿ. ಶುಭ್ರವಾಗಿ ಬಟ್ಟೆ ತೊಟ್ಟ ರಾಮಯ್ಯ ಶಾಸ್ತ್ರಿಗಳ ಮನೆ ಹುಡುಕಿಕೊಂಡು ಹೋದರು. ಅದು ಸಂಜೆ ಸತ್ತು ರಾತ್ರಿ ಹುಟ್ಟುವ ಕಾಲ. ಶಾಸ್ತ್ರಿಗಳ ಮನೆಯಲ್ಲಿ ಅವತ್ತು ಕರೆಂಟ್ ಇರಲಿಲ್ಲ. ಬಾಗಿಲಿಗೆ ಅನತಿ ದೂರದಲ್ಲೇ ಚಾಪೆ ಹಾಸಿಕೊಂಡು ಹಳೆಯ ಕಾಲದ ಲಾಂಧ್ರವೊಂದನ್ನು ಹಚ್ಚಿಟ್ಟುಕೊಂಡು ವ್ಯಕ್ತಿಯೊಬ್ಬರು ಏನೋ ಓದುತ್ತಾ ಕುಳಿತಿದ್ದರು. ಉಟ್ಟ ಕೆಂಪು ಮಗುಟದ ಮೇಲೆ ಬಿಳಿಯ ಉತ್ತರೀಯ ಹೊಂದಿದ್ದರು. ಬಾಗಿಲಲ್ಲಿ ನಿಂತ ರಘುರಾಮಯ್ಯ, ಇಲ್ಲಿ ಅಹೋಬಲ ಶಾಸ್ತ್ರಿಗಳು ಅಂದರೆ ಅನ್ನುತ್ತಿದ್ದಂತೆ ಆ ವ್ಯಕ್ತಿ ತಲೆ ಎತ್ತಿದರು. ಮುಖದಲ್ಲಿ ಬ್ರಹ್ಮ ತೇಜಸ್ಸು, ಕಣ್ಣುಗಳಲ್ಲಿ ವಿವರಿಸಲಾಗದಂಥ ಹೊಳಪಿತ್ತು. ಆಗಿನ್ನೂ ಶಾಸ್ತ್ರಿಗಳಿಗೆ 50ರ ವಯಸ್ಸಿರಬಹುದು. ಆದರೆ ವಯಸ್ಸಿಗೆ ಮೀರಿದ ಆರೋಗ್ಯ ಅವರ ತೇಜೋವಂತ ಮುಖದಲ್ಲಿತ್ತು. ಓದುತ್ತಿದ್ದ ಪುಸ್ತಕವನ್ನು ಮಡಚಿಟ್ಟು ಅಲ್ಲೇ ಚಾಪೆಯ ಮೇಲೆ ಸರಿದು ಕುಳಿತುಕೊಂಡು ರಘುರಾಮಯ್ಯನವರಿಗೆ ಕೂಡುವಂತೆ ಸೂಚಿಸಿದರು. ಅದು ಪುಟ್ಟ ಮನೆ. ಇವತ್ತು ಹೇಗಿದೆಯೋ 25 ವರ್ಷಗಳ ಹಿಂದೆಯೂ ಹಾಗೆಯೇ ಇತ್ತು. ಶಾಸ್ತ್ರಿಗಳ ಹಿರಿಯ ಮಗ ಅಲ್ಲೇ ಹಾಲ್ನಲ್ಲಿ ಆಟವಾಡುತ್ತಿದ್ದ. ರಘುರಾಮಯ್ಯನವರ ಕಣ್ಣುಗಳು ಶಾಸ್ತ್ರಿಯ ಮನೆಯೊಳಗಿನ ಮಸುಕು ಬೆಳಕಿಗೆ ಹೊಂದಿಕೊಳ್ಳುವಷ್ಟರೊಳಗಾಗಿ ಶಾಸ್ತ್ರಿಗಳು ಕೇಳಿದ್ದರು. ರೈಲು ತಡವಾಗಿ ತೊಂದರೆಯಾಯಿತು ಅಂತ ಕಾಣುತ್ತೆ. ಮೊದಲ ಬಾರಿಗೆ ಚಕಿತಗೊಂಡಿದ್ದರು ರಘುರಾಮಯ್ಯ. ಅಸಲು ತಾನು ಯಾರು ಎಂಬುದೇ ಶಾಸ್ತ್ರಿಗಳಿಗೆ ಗೊತ್ತಿರಲಿಲ್ಲ. ಎಲ್ಲಿಂದ ಬಂದೆ ಎಂಬುದು ಗೊತ್ತಿರಲಿಲ್ಲ. ತನ್ನ ಬಗ್ಗೆ ಕೆಲವು ವಿವರಗಳನ್ನು ಗೆಳೆಯ ಹೇಳಿರಬಹುದು. ಆದರೆ ಇವತ್ತು ತಾನು ಇಂಥ ರೈಲಿನಲ್ಲಿ ಬಂದೆ ಮತ್ತು ಅದು ತಡವಾಯಿತು ಎಂಬುದು ಶಾಸ್ತ್ರಿಗಳಿಗೆ ಹೇಗೆ ಗೊತ್ತಾಯಿತು? ಜಾತಕ ತಂದಿದ್ದೀರಾ? ಕೇಳಿದರು ಶಾಸ್ತ್ರಿಗಳು. ನೀವು ತಂದಿದ್ದೀರಿ, ಅದನ್ನು ಕೊಡಿ ಎಂಬಂತಿತ್ತು ಅವರ ಪ್ರಶ್ನೆ. ಹಳೆಯದೊಂದು ಲಕೋಟೆಯಲ್ಲಿದ್ದ ಜಾತಕವನ್ನು ಶಾಸ್ತ್ರಿಗಳ ಕೈಗೆ ತೆಗೆದುಕೊಟ್ಟರು ರಘುರಾಮಯ್ಯ. ಶಾಸ್ತ್ರಿಗಳು ಗಡಿಯಾರದ ಕಡೆಗೆ ನೋಡಿದರು. ಜ್ಯೋತಿಷ್ಯ ಹೇಳುವುದೆಂದರೆ ಕೇವಲ ಜಾತಕ ನೋಡಿ ಫಲಾಫಲಗಳನ್ನು ಹೇಳುವುದಲ್ಲ. ಜ್ಯೋತಿಷ್ಯ ಕೇಳಲು ಬಂದವನು ಯಾವ ಗಳಿಗೆಯಲ್ಲಿ ಮನೆಯೊಳಗೆ ಕಾಲಿಡುತ್ತಾನೆ ಎಂಬುದು ಕೇಳಲು
ಬಂದವನದಷ್ಟೇ ಅಲ್ಲ, ಜ್ಯೋತಿಷ್ಯ ಹೇಳಲು ಕುಳಿತವನ ಮೇಲೂ ಪರಿಣಾಮ ಬೀರುತ್ತದೆ ಎಂಬುದು ಶಾಸ್ತ್ರಿಗಳ ನಂಬಿಕೆ. ಕೆಲವರಿಗೆ ಅವರು ಏನನ್ನೂ ಹೇಳುವುದಿಲ್ಲ, ಸುಮ್ಮನೆ ಜಾತಕ ಮಡಚಿ ಅವರ ಕೈಗಿಟ್ಟು ನಮಸ್ಕರಿಸಿ ಎದ್ದು ಹೋಗಿಬಿಡುತ್ತಾರೆ. ಆಮೇಲೆ ತುಂಬ ಹೊತ್ತು ಯಾವುದೋ ಪೂಜೆಯಲ್ಲಿ ಕಾಲ ಕಳೆಯುತ್ತಾರೆ. ಕೆಲವು ಜಾತಕಗಳು ಮತ್ತು ಅವು ಮನೆಯೊಳಕ್ಕೆ ಬಂದ ಗಳಿಗೆಗಳೇ ಆಗಿರುತ್ತದೆ. ಮುಂದಿನ ಜೂನ್ ತಿಂಗಳ ತನಕ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ. ನೀವು ಪ್ರಯತ್ನಿಸಿದರೂ ಅದು ಆಗೋ ಮಾತಲ್ಲ ಅಂದಿದ್ದರು ಶಾಸ್ತ್ರಿಗಳು. ರಘುರಾಮಯ್ಯ ಎರಡನೆಯ ಬಾರಿಗೆ ಚಕಿತರಾಗಿದ್ದರು. ಏಕೆಂದರೆ ದೊಡ್ಡದೊಂದು ಕಾಂಟ್ರಾಕ್ಟ್ಗೆ ಅವರು ಪ್ರಯತ್ನ ಪಡುತ್ತಿದ್ದರು. ಆ ವಿಷಯ ಅವರ ಗೆಳೆಯನಿಗೂ ಗೊತ್ತಿರಲಿಲ್ಲ. ಆ ಕೆಲಸದ ಸಂಬಂಧದಲ್ಲೇ ಅವರು ಬೆಂಗಳೂರಿಗೆ ಬಂದಿದ್ದರು. ಇನ್ನೇನು ಆಗೇ ಬಿಟ್ಟಿತು ಎಂಬಂತಾಗಿ ಕೆಲಸ ಕೈತಪ್ಪಿ ಹೋಗುತ್ತಿತ್ತು. ಅದು ಆಗೋದೇ ಹಾಗೆ. ಜೂನ್ 9ನೇ ತಾರೀಕಿನ ತನಕ ನೀವು ಏನು ಮಾಡಿದರೂ ಅಷ್ಟೇ, ಅದನ್ನು ಮಾಡೋ ಅವಸರದಲ್ಲಿ ಇನ್ನುಳಿದ ಚಿಕ್ಕ ಪುಟ್ಟ ಕೆಲಸಗಳು ಕೈತಪ್ಪಿ ಹೋಗ್ತವೆ. ನನ್ನ ಮಾತು ಕೇಳಿ, ಸದ್ಯಕ್ಕೆ ಅದರ ಪ್ರಯತ್ನ ಬಿಟ್ಟು ಬಿಡಿ. ಜೂನ್ ತಿಂಗಳಲ್ಲಿ ನೀವು ಬೇಡ ಅಂದರೂ ಆ ಕೆಲಸ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಅಂದು ರಘುರಾಮಯ್ಯನವರತ್ತ ನೋಡಿದರು ಶಾಸ್ತ್ರಿಗಳು. ಅಲ್ಲಿಗೆ ಮಾತು ಮುಗಿದಿತ್ತು. ಏನನ್ನು ಕೇಳಬೇಕು ಅಂದುಕೊಂಡು ಶಾಸ್ತ್ರಿಗಳಲ್ಲಿಗೆ ಬಂದಿದ್ದರು. ಆ ವಿಷಯವನ್ನು ಶಾಸ್ತ್ರಿಗಳು ಕೇಳದೇನೆ ಪ್ರಸ್ತಾಪಿಸಿದ್ದರು. ಚಿಕ್ಕದೊಂದು ಅನುಮಾನವೂ ಉಳಿಯದಂತೆ ಎಲ್ಲವನ್ನೂ ಹೇಳಿದ್ದರು. ಅವತ್ತಿನ ಕಾಲಕ್ಕೆ ರಘುರಾಮಯ್ಯನವರಿಗೆ ತೋಚಿದ್ದು, ನಿಲುಕಿದ್ದು, ಆ ಕ್ಷಣಕ್ಕೆ ಕೈಗೆ ಬಂದದ್ದು 100 ರೂಪಾಯಿ. ಅದನ್ನು ತೆಗೆದು ಶಾಸ್ತ್ರಿಗಳ ಮುಂದಿಟ್ಟು ಕಾಲಿಗೆ ನಮಸ್ಕರಿಸಿದ್ದರು. ಮಾತಾ ಕಾಮಾಖ್ಯ ಎಂಬೆರಡು ಶಬ್ದ ಶಾಸ್ತ್ರಿಗಳ ಬಾಯಿಂದ ಹೊರಟಿದ್ದವು. ಅಷ್ಟು ಬಿಟ್ಟರೆ ಅವರು ಬೇರೇನೂ ಮಾತನಾಡಿರಲಿಲ್ಲ. ಅವರ ಮನೆಯಿಂದ ಹೊರಬಿದ್ದು ಮೋತಿ ಮಹಲ್ ಹೋಟೆಲಿಗೆ ತಲುಪಿಕೊಂಡ ರಘುರಾಮಯ್ಯ ಎಂದಿನಂತೆ 2 ಪಿಗ್ ವಿಸ್ಕಿ ಆರ್ಡರು ಮಾಡಿದ್ದರು. ವಿಸ್ಕಿ ಗುಟುಕರಿಸುತ್ತಾ ಕುಳಿತಾಗಲೇ ಅವರಿಗೆ ಸ್ಫುರಣೆಗೆ ಬಂದಿತ್ತು, ತಾನು ತೆಲುಗನೆಂಬುದು. ಶಾಸ್ತ್ರಿಗಳಿಗೆ ಹೇಗೆ ಗೊತ್ತಾಯಿತು? ಶಾಸ್ತ್ರಿಗಳು ತೆಲುಗಿನಲ್ಲೇ ಮಾತನಾಡಿದ್ದರು. ಅದು ತುಂಬ ಗ್ರಾಂಥಿಕವಲ್ಲದ ಸರಳ ತೆಲುಗು. ತಮ್ಮ ಬಗ್ಗೆ ಮುಂಚೆಯೇ ಶಾಸ್ತ್ರಿಗಳಿಗೆ ಹೈದರಾಬಾದಿನ ಗೆಳೆಯ ಹೇಳಿದ್ದನ, ಅಥವಾ ಉಟ್ಟ ಧೋತಿ, ಅದನ್ನು ಉಟ್ಟ ರೀತಿ ನೋಡಿದ ಶಾಸ್ತ್ರಿಗಳಿಗೆ ತಾನು ತೆಲುಗನೆನ್ನಿಸಿರಬಹುದಾ? ಇಷ್ಟಕ್ಕೂ ತಾನು ದೊಡ್ಡದೊಂದು ಕೆಲಸಕ್ಕೆ ಕೈ ಹಾಕುತ್ತಿದ್ದೇನೆಂಬುದು ಶಾಸ್ತ್ರಿಗಳಿಗೆ ಹೇಗೆ ಗೊತ್ತಾಯಿತು? ಇರಲಿ, ಜೂನ್ 9 ತುಂಬ ದೂರವೇನಿಲ್ಲ. ಆ ದಿವಸ ಕಳೆದ ಮೇಲೆಯೇ ಶಾಸ್ತ್ರಿಗಳ ಮಾತು ಎಷ್ಟರ ಮಟ್ಟಿಗೆ ನಿಜ ಎಂಬುದು ನಿರ್ಣಯವಾಗುತ್ತದೆ ಎಂದುಕೊಂಡಿದ್ದರು. ಅಂತ ರಘುರಾಮಯ್ಯನವರಿಗೆ ಅವತ್ತಿನ ಮಟ್ಟಿಗೆ ಗೊತ್ತಾಗದ ಸಂಗತಿಯೊಂದಿತ್ತು. ಅದೇನೆಂದರೆ, ತಾವು ಹೋಗಿ ಶಾಸ್ತ್ರಿಗಳ ಕೈಗೆ 100 ರೂಪಾಯಿ ಇಡುವ ತನಕ ಆ ಮನೆಯಲ್ಲಿ ಅವತ್ತಿನ ರಾತ್ರಿಗೆ ಊಟ ಮಾಡಲು 1 ಹಿಡಿ ಅಕ್ಕಿಯೂ ಇರಲಿಲ್ಲ. ಅದಕ್ಕೆ ಶಾಸ್ತ್ರಿಗಳು ಹೇಳಿದ್ದು, ಜ್ಯೋತಿಷ್ಯ ಕೇಳಲು ಬಂದವನೊಬ್ಬನದ್ದೇ ಅಲ್ಲ, ಹೇಳಲು ಕುಳಿತವನದೂ ನಸಿಬು ನಿರ್ಣಯವಾಗುತ್ತದೆ. ಬೆಂಗಳೂರಿನಿಂದ ಹೊರಟು ಬಂದ ಮೇಲೆ ಶಾಸ್ತ್ರಿಗಳ ವಿಚಾರವನ್ನು ಗೆಳೆಯನೊಂದಿಗೆ ಮಾತನಾಡಿದ್ದರಾದರೂ ತಾವು ಕೈ ಹಾಕಲಿದ್ದ ದೊಡ್ಡ ಕಾಂಟ್ರಾಕ್ಟಿನ ಸಂಗತಿ ಹೇಳಿರಲಿಲ್ಲ. ಕೈಗೆ ಸಿಕ್ಕ ಚಿಕ್ಕ ಪುಟ್ಟ ಕಾಂಟ್ರಾಕ್ಟ್ಗಳನ್ನು ಅವರು ಶ್ರದ್ಧೆಯಿಂದ ಮಾಡತೊಡಗಿದರು. ಮನಸ್ಸಿನ ಆಳದಲ್ಲೆಲ್ಲೋ ಜೂನ್ 9ರ ನಿರೀಕ್ಷೆ ಇದ್ದೇ ಇತ್ತು. ಈ ಜೂನ್ 9 ಬಂತು. ಕಾಂಟ್ರಾಕ್ಟ್ನ ಪ್ರಸ್ತಾಪವೇ ಇರಲಿಲ್ಲ. ರಘುರಾಮಯ್ಯ ತಮ್ಮ ನಿತ್ಯದ ಕೆಲಸ ಮುಗಿಸಿ ರಾತ್ರಿ ಹೊತ್ತಿಗೆ ಮನೆಗೆ ಬಂದರು. ಪ್ರತಿನಿತ್ಯ ಅವರಿಗೆ ಆ ಹೊತ್ತಿಗೆ ಸ್ನಾನವಾಗಬೇಕು. ಸ್ನಾನ ಮುಗಿಸಿ ದೇವರ ಮುಂದೆ ನಿಂತು ಕೈ ಮುಗಿಯುವ ಹೊತ್ತಿಗೆ ಸರಿಯಾಗಿ ಫೋನು ಮುರಿದಿತ್ತು. ಆಂಧ್ರದ ಲೋಕೋಪಯೋಗಿ ಇಲಾಖೆಯ ಮಂತ್ರಿ ಪೆಂಚಲಯ್ಯ ಅವರ ಆಫೀಸಿನಿಂದ ಬಂದ ಫೋನ್ ಅದು. ತಕ್ಷಣ ಬನ್ನಿ, ಮಂತ್ರಿಗಳು ನಿಮಗೋಸ್ಕರ ಕಾಯುತ್ತಿದ್ದಾರೆ ಎಂದೋ ಹಾಕಿದ್ದ ಟೆಂಡರ್ಗೆ ಅವತ್ತು ಜೀವ ಬಂದಿತ್ತು. ಮಂತ್ರಿ ಖುದ್ದಾಗಿ ಕರೆಸಿ ಮಾತನಾಡಿದ್ದ. ಇದು ಇಡೀ ಸರ್ಕಾರದ ಗೌರವದ ಪ್ರಶ್ನೆ. ಕಾಂಟ್ರಾಕ್ಟು ಕರಾರುವಕ್ಕಾಗಿ ಆಗಬೇಕು. ಸರ್ಕಾರಕ್ಕೆ ನಿಮ್ಮ ಮೇಲೆ ವಿಶ್ವಾಸವಿದೆ. ಆನಂತರ ರಘುರಾಮಯ್ಯ ತಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತೂ ಹಿಂತಿರುಗಿ ನೋಡಿರಲಿಲ್ಲ. ನೀವು ಹೇಳಿದಂತೆಯೇ ಆಯಿತು ಅಂದು ಅವರು ಶಾಸ್ತ್ರಿಗಳ ಮುಂದೆ 1,000 ರೂಪಾಯಿ ಇಟ್ಟು ನಮಸ್ಕರಿಸಿದರು. ಅದೇ 2 ಶಬ್ದ, ಮಾತಾ ಕಾಮಾಖ್ಯ. ಆದರೆ ಮೊದಲ ಬಾರಿಗೆ ಶಾಸ್ತ್ರಿಗಳ ಮನೆಯ ಬಡತನವೆಂತಹುದು ಎಂಬುದು ರಘುರಾಮಯ್ಯನವರಿಗೆ ಅರ್ಥವಾದದ್ದೇ ಆವಾಗ. ಆ ಮನೆಗೆ ಬೇರೆ ಆದಾಯವೆಂಬುದು ಇರಲಿಲ್ಲ. ಯಾರಾದರೂ ಜ್ಯೋತಿಷ್ಯ ಕೇಳಲು ಬಂದವರು ತಾವಾಗೆ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಶಾಸ್ತ್ರಿಗಳು ಬಾಯಿ ಬಿಟ್ಟು ಯಾರನ್ನೂ ಇಷ್ಟು ಕೊಡಿ ಅಂತ ಕೇಳುವವರಲ್ಲ. ಅವರಿಗೆ ಸ್ನೇಹಿತರು ಅಂತ ಯಾರೂ ಇರಲಿಲ್ಲ. ಓಕಳೀಪುರದ ಬೀದಿಯಲ್ಲಿ ನಡೆದು ಬರುತ್ತಿದ್ದರೆ ಪ್ರತಿಯೊಬ್ಬರೂ ನಮಸ್ಕರಿಸುವವರೇ. ಈ ಸಂಧಿಯಲ್ಲಿದ್ದ ಮನೆ ಬಿಟ್ಟು ಮೆಜೆಸ್ಟಿಕ್ಕಿನ ಯಾವುದಾದರೂ ಲಾಡ್ಜಿನಲ್ಲಿ ಭವಿಷ್ಯ ಹೇಳುತ್ತೇನೆ ಅಂತ ಬೋರ್ಡು ಹಾಕಿಕೊಂಡು ಕುಳಿತರೆ ಶಾಸ್ತ್ರಿಗಳು ಬೇಕಾದಷ್ಟು ಗಳಿಸಬಹುದಿತ್ತು. ಆದರೆ ಹಿರಿಯರು ಬಿಟ್ಟು ಹೋದ ಮನೆ, ಪಿತ್ರಾರ್ಜಿತವಾಗಿ ಅನುವಂಶಿಕವಾಗಿ ಬಂದ ಜ್ಯೋತಿಷ್ಯ, ಎರಡನ್ನೂ ಬಿಟ್ಟು ಹೊರಬೀಳಲು ಶಾಸ್ತ್ರಿಗಳು ಸಿದ್ಧರಿರಲಿಲ್ಲ. ಅವರು ವರ್ಷಕ್ಕೊಮ್ಮೆ ಒರಿಸ್ಸಾದ ಕಾಮಾಖ್ಯ ಮಂದಿರಕ್ಕೆ ತಪ್ಪದೇ ಹೋಗಿ ಬರುತ್ತಿದ್ದರು. ಕರೆಸಿಕೊಳ್ಳುವ ಇಚ್ಛೆ ಇದ್ದರೆ ತಾಯಿ ಹೇಗೋ ಕರೆಸಿಕೊಳ್ಳುತ್ತಾಳೆ ಎಂಬ ಸಿದ್ಧಾಂತ.
ಅಂತ. ಆದರೆ ಲೋಕಾರೂಢಿ ಗೊತ್ತಿದ್ದ ರಘುರಾಮಯ್ಯನವರಿಗೆ ಶಾಸ್ತ್ರಿಗಳ ಮನೆಯ ಪರಿಸ್ಥಿತಿ ಎರಡನೇ ಭೇಟಿಯಲ್ಲೇ ಗೊತ್ತಾಗಿ ಹೋಗಿತ್ತು. ಅವರು ತಕ್ಷಣ ಕೆಲವು ನಿರ್ಣಯಗಳಿಗೆ ಬಂದಿದ್ದರು. ತಾನು ಬದುಕಿರುವ ತನಕ ಶಾಸ್ತ್ರಿಗಳ ಮನೆ ಬಾಗಿಲಿಗೆ ಬಡತನದ ತೋಳ ಬಂದು ನಿಲ್ಲಬಾರದು. ಓಕಳೀಪುರದ ಮುಖ್ಯ ಬೀದಿಯ ದಿನಸಿ ಅಂಗಡಿಯವರೊಬ್ಬರಿಗೆ ಅಡ್ವಾನ್ಸು ಕೊಟ್ಟು ಪ್ರತಿ ತಿಂಗಳು ಶಾಸ್ತ್ರಿಗಳ ಮನೆಗೆ ಅವರು ಕೇಳದಿದ್ದರೂ ದಿನಿಸಿ ಕಳಿಸಬೇಕೆಂದು ಕರಾರು ಮಾಡಿದ್ದರು. ಬೆಂಗಳೂರಿನ ತಮ್ಮ ಗೆಳೆಯನೊಬ್ಬನೊಂದಿಗೆ ಮಾತನಾಡಿ ಶಾಸ್ತ್ರಿಗಳ ಮನೆಗೆ ಪ್ರತಿ ತಿಂಗಳು ಇಂತಿಷ್ಟು ಮೊತ್ತ ತಲುಪಿಸುವ ಏರ್ಪಾಟು ಮಾಡಿದ್ದರು. ತಾವು ಬಂದಾಗಲಂತೂ ಸರಿಯೇ ಸರಿ ಶಾಸ್ತ್ರಿಗಳ ಕಾಲ ಬಳಿ ನೋಟಿನ ಕಂತೇರಿಸಿ ನಮಸ್ಕರಿಸುವ ವಾಡಿಕೆ ಇಟ್ಟುಕೊಂಡಿದ್ದರು. ಹಾಗೆ ಅವರಿಬ್ಬರ ನಡುವೆ ಬಿಟ್ಟು ಬಿಡದೆ 75 ವರ್ಷಗಳ ಒಂದು ಬಾಂಧವ್ಯ ಬೆಳೆದುಕೊಂಡು ಬಂದಿತ್ತು. ಮನೆಯಲ್ಲಿ ವೃತ್ತಿಯಲ್ಲಿ ಏನೇ ಘಟಿಸಿದರೂ ಶಾಸ್ತ್ರಿಗಳನ್ನು ಕೇಳದೆ ಅವರ ಸಲಹೆ ಪಡೆಯದೆ ರಘುರಾಮಯ್ಯ ಏನೂ ಮಾಡುತ್ತಿರಲಿಲ್ಲ. ಶಾಸ್ತ್ರಿಗಳಾದರೂ ಅಷ್ಟೇ, ಹೇಳಬೇಕೆನ್ನಿಸಿದ್ದನ್ನು ಹೇಳುವ ಅವಶ್ಯಕತೆ ಕಂಡಾಗ ಕರಾರುವಕ್ಕಾಗಿ ಗಂಟೆ ಹೊಡೆದಂತೆ ಹೇಳಿಬಿಡುತ್ತಿದ್ದರು. ರಘುರಾಮಯ್ಯನವರ ಶ್ರೀಮಂತಿಕೆಯ ಬಗ್ಗೆ ಅವರಿಗೆ ಅನಾಧಾರವಿರಲಿಲ್ಲವಾದರೂ ಆ ಬಗ್ಗೆ ಒಂದು ನಿರ್ಲಿಪ್ತತೆ ಬೆಳೆಸಿಕೊಂಡಿದ್ದರು. ಆ ಮನೆಗೆ ರಘುರಾಮಯ್ಯ ಎಷ್ಟೋ ಸಲ ಬಂದು ಹೋಗಿದ್ದರು. ಈ ಬಾರಿ ಬಂದಾಗ ಅವರ ಮುಖದಲ್ಲಿ ನಲಿವಿತ್ತು. ಮೊಮ್ಮಗ ಹುಟ್ಟಿದ್ದ, ತಮ್ಮ ವಂಶದ ಕುಡಿ. ಅವನ ಜಾತಕವನ್ನು ಶಾಸ್ತ್ರಿಗಳ ಕೈಯಲ್ಲೇ ಬರೆಸಬೇಕು. ಸೊಸೆ ಕವಿತಾಗೆ ಅಂತಹವುಗಳಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ಹರಿಬಾಬುವಿಗೆ ನಂಬಿಕೆ ಇತ್ತು. ಮಗುವಿಗೆ ಏನು ಹೆಸರಿಡಬೇಕು ಎಂಬುದನ್ನು ಅವನು ತನ್ನ ತಂದೆಗೇ ಬಿಟ್ಟಿದ್ದ. ಮಗುವನ್ನು ನೋಡಿದ ಮಾರನೇ ದಿನ ಜಾವಕ್ಕೆ ಎದ್ದವರೇ ತನ್ನ ತಂದೆ ಯಾರಿಗೂ ಹೇಳದೆ ಮನೆಯಿಂದ ಹೊರಬಿದ್ದರೆಂದರೆ ಶಾಸ್ತ್ರಿಗಳ ಮನೆಗೆ ಹೋಗಿರುತ್ತಾರೆಂದು ಅವನು ಊಹಿಸಿದ್ದ. ಆದರೆ ಮಗು ಹುಟ್ಟಿದ ಗಳಿಗೆ ಇಂಥದೆಂದು ಹೇಳಿದ ತಕ್ಷಣ ಅಹೋಬಲ ನಾರಾಯಣ ಶಾಸ್ತ್ರಿಗಳು ಒಂದು ಕ್ಷಣ ವಿಚಲಿತರಾಗಿ ಸುಮ್ಮನೆ ಕುಸಿದಂತೆ ಕುಳಿತು ಬಿಟ್ಟಿದ್ದರು. ಮಾತಾ ಕಾಮಾಖ್ಯ ಎಂಬ ಮಾತೊಂದು ಅವರ ಬಾಯಿಂದ ಅಯಾಚಿತವಾಗಿ ಹೊರಬಿದ್ದಿತ್ತು. ಸ್ವಲ್ಪ ಹೊತ್ತು ಹಾಗೆ ದಿಗ್ಮೂಢರಾಗಿ ಕುಳಿತ ಅವರು ಆಮೇಲೆ ಚೇತರಿಸಿಕೊಂಡವರಂತೆ ರಘುರಾಮಯ್ಯನವರೊಂದಿಗೆ ಮಾತನಾಡತೊಡಗಿದರು. ಮೊಮ್ಮಗ ಅದೃಷ್ಟವಂತನಾಗುತ್ತಾನೆ. ಆದರೆ ಅವನ ಸುತ್ತಲಿನವರ ಬದುಕಿನ ದಿಕ್ಕು ಬದಲಾಗುತ್ತದೆ. ಬದಲಾಗುವುದು ಒಳ್ಳೆಯದಕ್ಕೇ ಇರಬಹುದು, ಕೆಟ್ಟದ್ದಕ್ಕೂ ಇರಬಹುದು. ಇವತ್ತಿನ ಮಟ್ಟಿಗೆ ಹೇಳುವುದಾದರೆ ಕೆಲವು ಪೂಜೆಗಳ ಅವಶ್ಯಕತೆ ಇದೆ. ಸಂಕಲ್ಪಕ್ಕೆ ನಾನೇ ಕುಳಿತುಕೊಳ್ಳುತ್ತೇನೆ. ನೀವು ಮಲ್ಲೇಶ್ವರದ 8ನೇ ಕ್ಲಾಸಿನ ಗ್ರಂಥಿಗೆ ಅಂಗಡಿಗೆ ಹೋಗಿ ಇವಿಷ್ಟು ಸಾಮಾನು ತನ್ನಿ ಅಂದವರೇ ಚೀಟಿಯೊಂದರಲ್ಲಿ ಪಟ್ಟಿ ಬರೆಯತೊಡಗಿದರು. ಹಾಗೆ ಮೊಮ್ಮಗನ ಜಾತಕ ಬರೆಸಲು ಬಂದ ರಘುರಾಮಯ್ಯನವರಿಗಾಗಲಿ ಹರಿಬಾಬುವಿಗಾಗಲಿ ಕವಿತಾಳಿಗಾಗಲಿ ಗೊತ್ತಿರದ ಸಂಗತಿಯೆಂದರೆ ಪ್ರದೋಷ್ ಹುಟ್ಟಿದ್ದ ಸಮಯದಲ್ಲಿ ಆ ನರ್ಸಿಂಗ್ ಹೋಮ್ ಹಿಂದಿನ ಸರ್ವೆಂಟ್ ಕ್ವಾರ್ಟರ್ಸಿನಲ್ಲಿ ಚಿಕ್ಕ ಕೋಣೆಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ನೇಣು ಹಾಕಿಕೊಂಡು ಸತ್ತಿದ್ದ. ಪ್ರೀತಿಯ ಓದುಗರೆ, ನಾನಾ ಕಾರಣಗಳಿಂದ ಓದಲು ಸಾಧ್ಯವಾಗದೇ ಇರುವವರಿಗಾಗಿ ನಾನು ನಿಮ್ಮ ಇಷ್ಟದ ಕಾದಂಬರಿಗಳನ್ನು ಆಡಿಯೋ ರೂಪದಲ್ಲಿ ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ನಿಮ್ಮದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಸಂಚಿಕೆಗಾಗಿ ಕಮೆಂಟ್, ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೇಳಲು ತಿಳಿಸಿ. ಧನ್ಯವಾದ.